सर्वेषां स्वस्तिर्भवतु, सर्वेषां स्वस्तिर्भवतु, सर्वेषां शान्तिर्भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां पूर्णं भवतु, सर्वेषां मङ्गलं भवतु, सर्वेषां मङ्गलं भवतु. Good morning, everyone. Once again, we have come to another learning through entertainment session. Today's topic is simplicity is beautiful. We love simplicity and we have to follow the simplicity rule. When we live simple, we think high. So simple living, high thinking is the rule even Mahatma Gandhi ji was following. The same thing we want to convey to our children. Today we have the speaker with us, Chandana. I'll just introduce her. ಚಂದನಾ ವೆಂಕಟೇಶ್ ಹಾಸನದ ಭರವಸೆಯ ಲೇಖಕಿ. ಬರಹದ ಜೊತೆಗೆ ಫೇಸ್ಬುಕ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ವಾರದ ಕಥೆ ಚಂದನಾ ಜೊತೆ ಎಂಬ ಪರಿಕಲ್ಪನೆಯೊಂದಿಗೆ ಮೌಲ್ಯಾಧಾರಿತ ಕಥೆಗಳನ್ನ ಹೇಳುವ ಅಭ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ. ಜೊತೆಗೆ 2017ರಲ್ಲಿ ಹಾಸನದಲ್ಲಿ ನಡೆದ ಜಿಲ್ಲಾ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ಕೂಡ ಅವರು ಆಯ್ಕೆಯಾಗಿದ್ದರು. ಹಾಗೆಯೇ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಿಂದ ಸಾಹಿತ್ಯ ಶ್ರೀ ಬಿರುದಾಂಕಿತಳು. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರುವ ಕಿಯಾರಾ ಶಂಕರ್ ಮತ್ತು ವಿನಯ್ ಶಂಕರ್ ಅವರು ಬರೆದಿರುವ ಪ್ರಿಮ್ರೋಸಸ್ ಕರ್ಸ್ ಎಂಬ ಮಕ್ಕಳ ಕಥೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿರುತ್ತಾರೆ. ಹಾಗೆ 2019ರಲ್ಲಿ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ನಡೆದ ನ್ಯಾಷನಲ್ ಯೂತ್ ಫೆಸ್ಟಿವಲ್ನಲ್ಲಿ ಹಾಸನದಿಂದ ಆಯ್ಕೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿರುವಂತ ಚಂದನ ಅವರು ತುಂಬಾ ದೊಡ್ಡೋರು ಇರ್ಬೋದು ಅಂತ ನಮ್ಗನ್ಸುತ್ತೆ. ಆದ್ರೆ ಆಕೆ ಇನ್ನು ವಿದ್ಯಾರ್ಥಿ, ಜಸ್ಟ್ ಡಿಗ್ರಿ ಫಸ್ಟ್ ಇಯರ್ ನಲ್ಲಿ ಓದ್ತಿರುವಂತ ಒಬ್ಬ ವಿದ್ಯಾರ್ಥಿ. ಸೊ ಐ ಹಾರ್ಟ್ಲಿ ವೆಲ್ಕಮ್ ಚಂದನಾ ಟು ದ ಸೆಷನ್ ಅಂಡ್ ಆಲ್ಸೋ ಐ ವೆಲ್ಕಮ್ ಆಲ್ ದ ಚಿಲ್ಡ್ರನ್ ವಾಲಂಟಿಯರ್ಸ್ ಟು ದ ಸೆಷನ್. ಈಗ ಸಾನ್ವಿ ಪಾಟೀಲ್ ವಿಲ್ ಟೆಲ್ ದ ಪ್ರೇಯರ್ ಅಂಡ್ ವಿಲ್ ಸ್ಟಾರ್ಟ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು. Thank you, Sanvi. So now over to Chandana Venkatesh. Thank you, ma'am. Good morning, everyone. ಎಲ್ರಿಗೂ ಶುಭೋದಯ. ಪ್ರತಿ ಸೆಷನ್ ಅಲ್ಲೂ ಒಬ್ಬೊಬ್ರು ಬಂದು ನಿಮ್ಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ ಅಂತ ನಾನು ಕೇಳ್ಪಟ್ಟೆ. ನಾನು ಕೆಲವು ಸೆಷನ್ಸ್ ವಿಡಿಯೋಸ್ ಕೂಡ ನೋಡಿದೆ. ಸೊ ಪ್ರತಿ ಸೆಷನ್ ಅಲ್ಲೂ ಒಂದೊಂದು ಟಾಪಿಕ್ ತಗೊಂಡು ಒಬ್ಬೊಬ್ರು ಮಾತಾಡ್ತಾರೆ, ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ನನಗೆ ಇವತ್ತು ಸಿಕ್ಕಿರೋಂತಹ ಟಾಪಿಕ್ ಬಂದು ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಅಂತ. ನನಗೆಲ್ಲೂ ಬೋರ್ ಹೊಡ್ಸೋದಕ್ಕಾಗ್ಲಿ ಅಥವಾ ನನ್ನ ಮಾತುಗಳನ್ನ ಕೇಳಿ ಯಾಕಪ್ಪ ಈ ಅಕ್ಕ ಇಷ್ಟೊಂದು ಮಾತಾಡ್ತಾರೆ ಅಂತ ಅನ್ಸೋದಕ್ಕಾಗ್ಲಿ ಇಷ್ಟ ಇಲ್ಲ. ಸೊ ನಾನು ಇಂಟ್ರಾಕ್ಟ್ ಮಾಡ್ಕೊಂಡೇ ಮಾತಾಡ್ಬೇಕು ಅನ್ನೋಂಥದ್ದು ಆಸೆ. ನಾನು ಆದಷ್ಟು ನಾನು ಮಾತಾಡ್ತಾ ಜೊತೆಗೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡುವಂಥದ್ದನ್ನ ಮಾಡ್ತೀನಿ. ಸೊ ಫಸ್ಟ್ ನನ್ನ ಟಾಪಿಕ್ ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್. ನಂಗೆ ಸಿಂಪ್ಲಿಸಿಟಿ ಅನ್ನೋ ಪದ ತುಂಬಾ ಫೇವ್ರೆಟ್ ಪದ. ಇದು ಎಷ್ಟು ಜನಕ್ಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ಗಂತೂ ತುಂಬಾನೇ ಇಷ್ಟ. ಬರುವಂತಹ ಪ್ರತಿಯೊಂದು ಜನರೇಷನ್ ಈ ಪದನ ಇಷ್ಟ ಪಡ್ಬೇಕು ಅಂಡ್ ಇದನ್ನ ಅಳವಡಿಸ್ಕೋಬೇಕು ಅನ್ನೋಂಥದ್ದು ನನ್ನ ಆಸೆ. ಹಾಗಾಗಿ ಸರಳತೆ ಅನ್ನೋದು ಎಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನ ನಾನು ಇವತ್ತು ನನ್ನ ಕಡೆಯಿಂದ ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ಗೆ ಸರಳತೆ ಅಂದಿದ ತಕ್ಷಣ ನೆನಪಾಗೋದು ಮೇಡಮ್ ಹೇಳ್ದಾಗೆ ಗಾಂಧೀಜಿ ಅವರು. ಗಾಂಧಿ ತಾತ ಎಷ್ಟು ಜನ ಗೊತ್ತಿಲ್ಲ. ನಾವ್ ಇವತ್ತು ಸ್ವತಂತ್ರ ಹೋರಾಟಗಾರರು ಅಂದ್ರೆ ಮೊದಲನೇ ಹೆಸರು ನಾವೆಲ್ಲರೂ ತಗೊಳ್ಳೋದು ಗಾಂಧಿ ಅವ್ರದನ್ನೇ. ಸೊ ಗಾಂಧಿ ಅವರ ಇಡೀ ಜೀವನ ಸರಳತೆಯಲ್ಲೇ ನಡೀತು ಅಂತ. ಎಲ್ಲೋ ಒಂದ್ ಕಡೆ ಮುಂಚೆ ಆಡಂಬರದ ಜೀವನ ನಡೆಸ್ತವ್ರು ಸರಳತೆ ಕಡೆಗೆ ಹೇಗ್ ಹೋದ್ರು ಅಂತ. ಸೊ ಗಾಂಧೀಜಿ ಒಬ್ರೇ ಅಲ್ಲ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅನ್ನ ನಾವು ನೋಡ್ಕೋಬೇಕಲ್ವಾ. ಸೊ ನಮ್ಮ ಹಿಸ್ಟ್ರಿ ಜೊತೆಗೆ ಪ್ರೆಸೆಂಟ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಬದುಕೋದೇ ಜೀವನ. ಹಿಂದೆ ಗಾಂಧೀಜಿ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇವತ್ತು ಸರಳತೆಯಲ್ಲಿ ಬದುಕ್ದವ್ರು ತುಂಬಾ ಜನ. ಆದ್ರೆ ಈ ಸರಳತೆ ಸುಂದರ ಅನ್ನೋ ಟಾಪಿಕ್ ಇದೆಯಲ್ಲ, ಹೇಗ್ ಸುಂದರವಾಗಿರುತ್ತೆ ಅಂತ ತುಂಬಾ ಜನಕ್ಕೆ ಪ್ರಶ್ನೆ. ಯಾಕಂದ್ರೆ ನಮ್ ಎದುರುಗಡೆ ಎಷ್ಟೊಂದು ಜನ ಶ್ರೀಮಂತರು ಬೆನ್ಸ್ ಕಾರ್ನಲ್ಲಿ, ಯಾವ್ದಾದ್ರು ಕಾಸ್ಟ್ಲಿಯೆಸ್ಟ್ ಕಾರ್ನಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕ್ತಾ
ತುಂಬಾ ಕಾಸ್ಟ್ಲಿ ಥಿಂಗ್ಸ್ ನ ಯೂಸ್ ಮಾಡ್ತಾ ಜೀವನ ಮಾಡ್ತಿರ್ತಾರೆ. ನೋಡೋದಕ್ಕೆ ಅವರೆಲ್ಲ ಎಷ್ಟು ಖುಷಿಯಾಗಿರ್ತಾರಲ್ವಾ ಅಕ್ಕ, ಅದು ಹೇಗೆ ಸರಳತೆ ಸುಂದರ ಆಗುತ್ತೆ ಅಂತ ನಿಮ್ಗೆಲ್ಲ ಪ್ರಶ್ನೆ ಹುಟ್ಟಬೋದಲ್ವಾ? ಹೌದಲ್ವಾ? ನಮ್ಮ ಎದುರುಗಡೆ ಎಷ್ಟೊಂದು ಜನ ತುಂಬಾ ಕಾಸ್ಟ್ಲಿಯಸ್ಟ್ ಲೈಫ್ ನ ಮಾಡ್ತಾ ಇರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ನಾವು ಸಿಂಪಲ್ ಅಂತ ಅನ್ಕೊಂಡು ಸಿಂಪಲ್ ಆಗಿ ಬದುಕ್ತಾ ಇರ್ತೀವಿ. ಅವ್ರನ್ನೆಲ್ಲ ನೋಡಿದಾಗ ಅವ್ರಷ್ಟು ಖುಷಿಯಾಗೇ ಇದಾರಲ್ಲ, ಅದ್ ಹೇಗೆ ಇದು ಸುಂದರ ಆಗುತ್ತೆ ಅಂತ ಅಂದ್ರೆ, ತುಂಬಾ ಸತಿ ನಾವು ಏನೋ ಒಂದು ದೊಡ್ಡದಾಗಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಅಥವಾ ತುಂಬಾ ಹೈ ಲೆವೆಲ್ ಆಗಿ ಬದುಕುವಂತಹ ಜೀವನ ಮಾಡಿದಾಗ ನಮಗ್ ನೆಮ್ಮದಿ ಅನ್ನೋದೇ ಸಿಗೋದೇ ಇಲ್ಲ. ಇದಕ್ ಸಾಕಷ್ಟು ಪುರಾವೆಗಳು, ಕಥೆಗಳು ತುಂಬಾನೇ ಇದಾವೆ. ಆ ಮೇಡಮ್ ಹೇಳ್ದಂಗೆ ನಾನು ನಂಗೆ ಕಥೆ ಹೇಳೋದಂದ್ರೆ ತುಂಬಾನೇ ಇಷ್ಟ. ಸೊ ನನ್ ಟಾಪಿಕ್ ನ ಕಥೆಗಳಲ್ಲೇ ಎತ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಸೊ ಪ್ರತಿ ಟಾಪಿಕ್ ಒಂದೊಂದ್ ಲೈನ್ ಹೇಳುವಾಗ್ಲೂ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕಥೆಗಳನ್ನ ಹೇಳೋಕ್ ನನ್ಗೆ ಬಹಳ ಇಷ್ಟ. ಹಾಗಾಗಿ ನಾನು ಕಥೆಯಿಂದಾನೇ ಪ್ರಾರಂಭ ಮಾಡ್ತೀನಿ ಈ ಸೆಷನ್ ನ. ಒಬ್ಬ ಹುಡುಗನಿಗೆ ತುಂಬಾ ಆಸೆ ಇರುತ್ತೆ ಅಂದ್ರೆ ನಿಧಿ ಹುಡುಕೊಂಡು ಹೋಗ್ಬೇಕು ಅಂತ. ಈಗಿನ ಜನರೇಷನ್ ಅಂತಲ್ಲ, ಎಲ್ಲಾ ಜನರೇಷನ್ ಅಲ್ಲೂ ನಿಧಿ, ಹಣ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ? ಎಲ್ರಿಗೂ ಇಷ್ಟ. ನನಗ್ ದುಡ್ಡು ಬೇಕು, ಚಿನ್ನ ಬೇಕು, ನಾನು ಅದ್ರನ್ನ ತಗೊಂಡು ಮಾರಿ ಏನೋ ಒಂದು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ಬೇಕಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಆ ಹುಡುಗನಿಗೂ ಕೂಡ ಯಾರೋ ಒಬ್ರು ಹೇಳಿರ್ತಾರೆ, ದೂರದಲ್ಲಿರೋ ಬೆಟ್ಟದ ಮೇಲೆ ನಿನಗೆ ನಿಧಿ ಸಿಗುತ್ತೆ. ಆ ನಿಧಿ ನಿನಗ್ ಡೈರೆಕ್ಟ್ ಆಗಿ ಸಿಗೋದೇ ಇಲ್ಲ. ಅದ್ ನಿನಗ್ ಹೇಗ್ ಸಿಗುತ್ತೆ ಅಂತ ಅಂದ್ರೆ ಯಾವ್ದೋ ವಸ್ತುವಿನ ಮೂಲಕ ಸಿಗುತ್ತೆ. ಆ ವಸ್ತು ಯಾವ್ದು ಅಂತ ನೀನೇ ಕಂಡುಕೊಳ್ಬೇಕು ಅಂತ. ತುಂಬಾ ಸಿಂಪಲ್ ಆಗಿರುತ್ತೆ. ಏನಂದ್ರೆ ಆ ನಿಧಿ ನೀನ್ ಹುಡ್ಕೊಂಡ್ ಹೋಗ್ತಿದ್ಯಾ, ಬೆಟ್ಟದ ಮೇಲೆ ಹೋಗ್ತಾ ಇದ್ಯಾ, ಬೆಟ್ಟದ ಮೇಲ್ಗಡೆ ನಿನಗ್ ಯಾವ್ದೋ ವಸ್ತುವಿನ ಮೂಲಕ ಆ ನಿಧಿ ಸಿಗತ್ತೆ. ಸೊ ನೀನ್ ಅದನ್ನ ಕಂಡ್ಕೋಬೇಕು, ಇಷ್ಟೇ ಅವ್ರು ಹೇಳೋದು. ಸೊ ಈ ಹುಡುಗ ತುಂಬಾ ಕಷ್ಟಪಟ್ಟು ಬೆಟ್ಟದ ಮೇಲೆ ಹೋಗ್ತಾನೆ, ನಿಧಿ ಹುಡುಕೊಂಡ್ ಹೋಗ್ತಾನೆ. ನಿಧಿ ಹುಡುಕೊಂಡ್ ಹೋದ್ಮೇಲೆ ಅವ್ನ್ ತುಂಬಾ ಹುಡುಕಾಡ್ತಾನೆ. ಅಲ್ಲೊಂದ್ ಸುಂದರವಾಗಿರುವಂತ ಕೆಂಪು ಬಣ್ಣದ ಹೂವನ್ನ ನೋಡ್ತಾನೆ. ಆ ಹೂವನ್ನ ನೋಡಿ ಅವ್ನ್ ಮೈ ಮರಿತಾನೆ. ಈ ಹೂ ಎಷ್ಟು ಸುಂದರವಾಗಿದೆ ಅಲ್ಲ, ನಾನು ಈ ತರದ ಹೂವು ನನ್ನ ಊರಲ್ಲಿ ನಾನು ಎಲ್ಲೂ ನೋಡೇ ಇಲ್ಲ, ಇಷ್ಟೊಂದ್ ಚೆನ್ನಾಗಿದ್ಯಲ್ಲ ಹೂ ಅಂತ ಅದನ್ನ ಹಿಡ್ಕೊಂಡು ಅದನ್ನ ತನ್ನ ಕೆನ್ನೆಗೆಲ್ಲ ಸವರ್ಕೊಳ್ತಾ ಇರುವಾಗ ಹಾಗೆ ಬಲಗಡೆ ತಿರುಗ್ತಾನೆ. ಅಲ್ಲೇನೋ ಮೂಟೆಗಳು, ಚಿನ್ನ, ವಜ್ರ, ವೈಡೂರ್ಯಗಳೆಲ್ಲ ಕಾಣೋ ಹಾಗೆ ಅನ್ಸುತ್ತೆ. ಸೊ ಆ ಹುಡ್ಗ ಏನ್ ಮಾಡ್ತಾನೆ, ಅವ್ರು ಹೇಳಿದ್ರಲ್ಲ ನನಗೆ ಈ ಬೆಟ್ಟದ ಮೇಲೆ ನಿಧಿ ಇದೆ, ಸೊ ನನಗ್ ಅದ್ ಸಿಗುತ್ತೆ ಅಂತ. ಅವ್ನ್ ಹೇಗಂದ್ರೆ ಅವ್ರು ತುಂಬಾ ಸಿಂಪಲ್ ಆಗಿ ಹೇಳಿರ್ತಾರೆ. ಏನಂದ್ರೆ ನಿನಗ್ ಬೆಟ್ಟದ ಮೇಲೆ ಹೋಗಿದ ತಕ್ಷಣ ನಿನಗ್ ನಿಧಿ ಕಾಣೋದು ಯಾವ್ದೋ ವಸ್ತುವಿನ ಮೂಲಕ, ನಿನಗ್ ನಿಧಿ ಡೈರೆಕ್ಟ್ ಆಗಿ ಸಿಗಲ್ಲ ಅಂತ. ಅವನ್ ಖುಷಿಯಲ್ಲಿ ಅವ್ರು ಹೇಳೋದನ್ನ ಮರ್ತೆ ಬಿಟ್ಟಿರ್ತಾನೆ. ಓ, ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಸಿಕ್ತು ಅಂತ ಹೂ ಇರತ್ತಲ್ಲ, ಅಷ್ಟು ಮೃದುವಾಗಿರೋ ಹೂನ, ಸುಂದರವಾಗಿರೋ ಹೂನ, ಕೆನ್ನೆ ಹೊತ್ಕೋತಾ ಇದ್ದಂತ ಹೂನ ಬಿಟ್ಬಿಟ್ಟು ಆ ನಿಧಿ ಹತ್ರ ಹೋಗ್ತಾನೆ. ನಿಧಿ ಹತ್ರ ಹೋಗ್ಬಿಟ್ಟು ಓ ಇದೆಲ್ಲ ಚಿನ್ನ, ವಜ್ರ, ವೈಡೂರ್ಯ ಅಂತ ಎಲ್ಲ ಎತ್ಕೊಂಡು ತನ್ನ ಮೂಟೆಗೆಲ್ಲ ತುಂಬ್ಕೊಂಡು ಒಂದೇ ಸತಿ ಹೋಗ್ತಾನೆ. ಹಿಂಗೆ ಹೋಗುವಾಗ ಒಂದು ವಾಯ್ಸ್ ಬರುತ್ತೆ, ಡೋಂಟ್ ಫರ್ಗೆಟ್ ದ ಬೆಸ್ಟ್ ಅಂತ. ಇದನ್ ಕೇಳಿಸ್ಕೊಂಡು ಏನ್ ಬಿಟ್ಟೆ ಅಂತ ಯೋಚನೆ ಮಾಡ್ತಾನೆ. ಇಲ್ಲ, ನನ್ಗೆ ಆಲ್ರೆಡಿ ನಿಧಿ ಸಿಕ್ಕಿದೆ, ನಾನು ಏನನ್ನೂ ಬಿಟ್ಟಿಲ್ಲ ಅನ್ಕೊಂಡ್ ಮತ್ತೆ ಮುಂದೆ ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಇನ್ನೊಂದ್ ಧ್ವನಿ ಬರುತ್ತೆ, ಡೋಂಟ್ ಫರ್ಗೆಟ್ ದ ಬೆಸ್ಟ್ ಅಂತ. ಏನ್ ಮರ್ತೆ ಅಂತ. ಆದ್ರೂ ಅವ್ನ್ ನನಗ್ ನಿಧಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆ ನಿಧಿನ ಎತ್ಕೊಂಡ್ ಹೋಗ್ತಾನೆ. ಮುಂದೆ ಹೋದ್ಮೇಲೆ ಅವ್ನ್ ಏನ್ ಎತ್ಕೊಂಡ್ ಹೋದಂತ ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಮಣ್ಣಾಗತ್ತೆ. ಮತ್ತೆ ವಾಯ್ಸ್ ಬರುತ್ತೆ, ಯು ಫರ್ಗೆಟ್ ದ ಬೆಸ್ಟ್ ಅಂತ. ಏನಂತಂದ್ರೆ ನೀನ್ ಮರ್ತಿದ್ದು. ಅವ್ರ ಮುಂಚೆ ಏನ್ ಹೇಳಿರ್ತಾರೆ ಅಂದ್ರೆ ನಿಂಗ್ ನಿಧಿ ಡೈರೆಕ್ಟ್ ಆಗಿ ಸಿಗೋದಿಲ್ಲ. ತುಂಬಾ ಸಿಂಪಲ್ ಆಗಿ ಹೇಳಿರ್ತಾರೆ, ನಿಂಗ್ ನಿಧಿ ಡೈರೆಕ್ಟ್ ಆಗಿ ಸಿಗೋದಿಲ್ಲ, ನಿನಗ್ ಬೇರೆ ವಸ್ತುವಿನ ಮೂಲಕ ಸಿಗತ್ತೆ ಅಂತ. ಅಲ್ಲಿ ಅವ್ನು ಏನ್ ಹೂವನ್ನ ಇಷ್ಟಪಟ್ಟು ಮುದ್ದಾಡಿ ವಾಪಸ್ ಬಂದಿರ್ತಾನೆ, ಅದೇ ಹೂವು ನಿಧಿ ಆಗಿರುತ್ತೆ. ಆ ನಿಧಿನ ಬಿಟ್ಟು ಇವನು ನಿಜವಾಗ್ಲೂ ಇದೇ ನಿಧಿ ಅನ್ಕೊಂಡ್ ಎತ್ಕೊಂಡ್ ಬಂದಿದ್ದು ಮಣ್ಣಾಗಿರತ್ತೆ. ಸೊ ನಾವ್ ಎಷ್ಟೊಂದು ಸಲ ಬದುಕನ್ನ ಕಾಂಪ್ಲಿಕೇಟೆಡ್ ಮಾಡ್ಕೋತೀವಿ ಅನ್ನೋದಕ್ಕೆ ಈ ಒಂದ್ ಕಥೆ ಸಾಕ್ಷಿ. ತುಂಬಾ ಸಿಂಪಲ್ ಆಗಿರುತ್ತೆ ವಿಷಯಗಳು, ತುಂಬಾ ಸಿಂಪಲ್ ಆಗಿರುತ್ತೆ. ಈಗ ನಾವೇ ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿರ್ತೀವಿ, ಏನೋ ಅಲ್ಲ ಪೆನ್ಸಿಲೋ, ರಬ್ಬರೋ, ಪೆನ್ನೋ ಅದಕ್ಕೋಸ್ಕರ ಕಿತ್ತಾಡ್ತೀವಿ. ತುಂಬಾ ಸಿಂಪಲ್ ಆಗಿರೋ ವಿಷಯಗಳಿಗೆ ನಾವು ಜಗಳ ಆಡ್ತೀವಿ. ನಾವ್ ಯಾವಾಗ ವಿಷಯಗಳನ್ನ ಸಿಂಪಲ್ ಆಗಿ ತಗೋತಾ ಹೋಗ್ತೀವಿ, ನಾವ್ ತಗೊಂಡಷ್ಟು ಆ ವಿಷಯಗಳು ಸಿಂಪಲ್ ಆಗಿ ನಮಗ್ ಖುಷಿ ಕೊಡ್ತಾ ಹೋಗುತ್ತೆ, ಇನ್ನಷ್ಟು ಜಗಳಗಳನ್ನ ಕಮ್ಮಿ ಮಾಡುತ್ತೆ. ಜಗಳಗಳ ಜೊತೆಗೆ ಈ ರೀತಿ ಆಗುವಂತ ಅವಘಡಗಳನ್ನ, ಇದೊಂದು ದಂತಕಥೆ ಆಗಿರ್ಬಹುದು, ಆದ್ರೆ ನಾವು ಪ್ರತಿ ಕಥೆಗಳನ್ನು ಕೇಳುವಾಗ ಅದು ಸುಳ್ಳಾಗಿರ್ಲಿ ನಿಜ ಆಗಿರ್ಲಿ, ಎಂಡ್ ಅಲ್ಲಿ ಮಾರಲ್ ಅಂತ ಬರುತ್ತಲ್ವಾ, ಅದ್ ಯಾವಾಗ್ಲೂನು ಒಂದು ರೀತಿಯಾದಂತ ಒಳ್ಳೆ ರೀತಿ ಮಾರಲ್ನ ಕೊಡುತ್ತೆ ಅಂತ. ಮೇಡಮ್ ಹೇಳ್ದಾಗೆ ಸಿಂಪ್ಲಿಸಿಟಿ ಅನ್ನೋ ಪದ ನಮಗ್ ಕೇಳಿದ ತಕ್ಷಣ ನೆನಪಾಗೋದು ಗಾಂಧಿ ತಾತ ಅಂತ. ನಾನ್ 9th ಸ್ಟ್ಯಾಂಡರ್ಡ್ ಓದುವಾಗ ನಮ್ ಸರ್ ಈ ಸ್ಟೋರಿ ನನಗ್ ಹೇಳಿದ್ರು. ಒಂದ್ಸಲ ಗಾಂಧೀಜಿ ಅವರು ಹಬ್ಬ ಮಾಡ್ತಾ ಇದ್ದಂತ ಸಂದರ್ಭ, ಅವ್ರ ಹೆಂಡತಿ ಮನೆಯಲ್ಲಿರುವಾಗ, ತುಂಬಾ ಬಡತನ ಭಾರತದಲ್ಲಿ. ನಮಗ್ ಗೊತ್ತು, ನಾವ್ ಇವಾಗ ಎಷ್ಟೋ ಒಂದು ಲೆವೆಲ್ ಅಲ್ಲಿ ಬದುಕ್ತಾ ಇದೀವಿ ಇಂಡಿಯನ್ಸ್, ಬಟ್ ಒಂದು ಕಾಲದಲ್ಲಿ ನಮ್ಮಲ್ಲಿ ಆಹಾರ ಸಮಸ್ಯೆ ಇತ್ತು, ತುಂಬಾ ಕಷ್ಟದಲ್ಲಿ ಬದುಕ್ತಿದ್ರು ನಮ್ ಪೂರ್ವಜರು. ಆ ಸಮಯದಲ್ಲಿ ಗಾಂಧಿ ತಾತನ ಹೆಂಡತಿ ಒಂದ್ಸಲ ತುಪ್ಪದ ದೀಪವನ್ನ ಹಚ್ಚಿರ್ತಾರೆ.
ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಇಡೀ ದೇಶ ಹಬ್ಬ ಆಚರಿಸ್ತಾ ಇದೆ ಅಂತ ಅನ್ಕೊಂಡು ಹಚ್ಚಿರ್ತಾರೆ. ಗಾಂಧಿ ತಾತ ಮನೆ ಒಳಗ್ ಬಂದ್ಬಿಟ್ಟು ನೋಡ್ತಾರೆ ತುಪ್ಪದ ದೀಪನ. ಮೊದ್ಲು ಅವ್ರ ಹೆಂಡತಿನ ಕರೆದು ಹೇಳ್ತಾರೆ ಆರ್ಸು ಇದನ್ನ ಅಂತ. ದೇವ್ರ ಪೂಜೆ ಮಾಡಿದೀನಿ ನಾನ್ ಆರ್ಸಲ್ಲ ಅಂದಾಗ ಆರ್ಸು ಇದನ್ನ ಅಂತ. ಯಾಕೆ ಈಗ ಹೇಳ್ತಾ ಇದ್ದೀರಾ ಅಂದ್ರೆ ಇಡೀ ಭಾರತ ಬಡತನದಲ್ಲಿ ಬಳಲ್ತಾ ಇದೆ. ಈ ಒಂದ್ ಸಂದರ್ಭದಲ್ಲಿ ನೀನ್ ತುಪ್ಪದ ದೀಪ ಹಚ್ಚಿದ್ಯಲ್ಲ, ಇದೇ ತುಪ್ಪದಿಂದ ಎಷ್ಟೊಂದು ಜನ ಊಟ ಮಾಡ್ಬೋದು ಗೊತ್ತಾ ನಿನ್ಗೆ ಅಂತ. ಸೊ ಅಷ್ಟು ಸಿಂಪಲ್ ಆಗಿ ಬದುಕಂತಹ ವ್ಯಕ್ತಿ ಗಾಂಧಿ ತಾತ. ಅವ್ರು ಎಷ್ಟೊಂದ್ ಸತಿ ಅವರು ನಿಮಗ್ ಗೊತ್ತಲ್ವಾ, ಅವರು ಬೇರೆ ಕಡೆ ಓದೋಕೆ ಅಂತ ಹೋದಾಗ ಕಪ್ಪಗಿದ್ದಾರೆ ಅಂತ ತುಂಬಾ ಅವ್ರನ್ನ ಕೀಳಾಗಿ ನೋಡಿದಂತ ಸಂದರ್ಭಗಳಿದಾವೆ. ಎಷ್ಟೊಂದ್ ಸತಿ ಅವ್ರು ಹೇರ್ ಕಟ್ ಮಾಡ್ಸಕ್ ಹೋದಾಗೆಲ್ಲ ನೀವ್ ಕಪ್ಪಗಿದ್ದೀರಾ ಅಂತ ಅವ್ರಿಗೆ ಹೇರ್ ಕಟ್ ಕೂಡ ಮಾಡ್ದೆ ಅವರೇ ಹೇರ್ ಕಟಿಂಗ್ ಮಾಡ್ಕೊಂಡಂಥದ್ದು ಇದೆ. ಇಷ್ಟೊಂದೆಲ್ಲ ಕೇಳ್ದಾಗ ನಿಮ್ಗೆ ಅನ್ಸ್ಬೋದು ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಹೇಗಾಗುತ್ತೆ, ಇಲ್ಲಿ ಅವರು ಸಿಂಪಲ್ ಆಗಿ ಬದುಕಿದ್ರು ಬಟ್ ಅವರು ಸುಂದರವಾಗಿ ಹೇಗಿದ್ರು ಅಂತ ಕ್ವಶನ್ ಅರೈಸ್ ಆಗ್ಲೇಬಹುದು. ಆದ್ರೆ ಅವ್ರು ಎಷ್ಟು ಸಿಂಪಲ್ ಆಗಿದ್ರು, ಅವ್ರು ಎಷ್ಟು ನೋವನ್ನ ಅನುಭವಿಸಿದ್ರು, ಆ ಎಲ್ಲಾ ನೋವಿನ ಮುಂದೆ ನಮಗ್ ಸ್ವಾತಂತ್ರ್ಯ ಸಿಕ್ತಲ್ವಾ. ಸೊ ಅವರು ಚರಕದಿಂದ ತಮ್ಮ ಬಟ್ಟೆನ ತಾವೇ ನೇಯ್ಕೊಂಡ್ ಬದುಕ್ತಾ ಇದ್ರು. ನಮಗೆಲ್ಲ ನೋಡೋದಕ್ಕೆ ಇದೆಲ್ಲ ಸಿಂಪಲ್ ಆಗಿ ಬದುಕ್ತಾ ಇದಾರಲ್ಲ, ಹಿಂಗ್ ನಮ್ ಕೈಲಿ ಇದೆಲ್ಲ ಆಗತ್ತಾ ಅಂತ ಅನ್ಸುತ್ತೆ. ಬಟ್ ಅವರ ಅಂತರಾಳದಲ್ಲಿ ಒಂದು ನೆಮ್ಮದಿ ವಾತಾವರಣ ಸೃಷ್ಟಿಯಾಗಿತ್ತು. ಅದು ಒಂದೇ ಕಾರಣಕ್ಕೆ ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಅಂತ. ನಮಗೆ ಕೇವಲ ಒಬ್ರನ್ನ ನೋಡಿದ ತಕ್ಷಣ ಸಿಂಪಲ್ ಆಗಿದ್ದಾರೆ ಅಂತ ನೋಡಿದ ತಕ್ಷಣ ನಮಗ್ ಅನ್ಸ್ಬಹುದು ನಮ್ಮ ಮೆಂಟಾಲಿಟಿ ಮೇಲೆಗೆ ಇವ್ರು ಇಷ್ಟು ಸಿಂಪಲ್ ಆಗಿದಾರಲ್ಲ ಅಂತ. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅರ್ಥೈಸ್ಕೊಂಡು ಫಾಲೋ ಮಾಡಿದಾಗ ಅದಕ್ಕಿಂತ ಸುಂದರವಾಗಿರೋ ವಿಷಯ ಯಾವ್ದೂ ಇಲ್ಲ. ನಂಗೆ ಈ ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಜೊತೆಗೆ ನಂಗೆ ಇನ್ನೊಂದು ಲೈನ್ ತುಂಬಾ ಚೆನ್ನಾಗಿ ಯಾವಾಗ್ಲೂ ಇಷ್ಟ ಆಗುವಂತ ಲೈನ್, ಅದು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಜೀವನದಲ್ಲಿ ಸಿಂಪ್ಲಿಸಿಟಿ ಜೊತೆಗೆ ಹೈ ಥಿಂಕಿಂಗ್ ಇರ್ಬೇಕು ಅಂತ. ಸಿಂಪಲ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಯೋಚನೆಗಳು ಯಾವಾಗ್ಲೂ ಕೆಳಗಿರ್ಬಾರ್ದು, ಯೋಚನೆಗಳ ಮೇಲಿರ್ಬೇಕು, ಬದುಕೋ ರೀತಿ ಸಿಂಪಲ್ ಆಗಿರ್ಬೇಕು. ಅದಕ್ಕೆ ಉದಾಹರಣೆ ಹಾಲ್ದಾರ್ ನಾಗ್ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿದೆಯೋ ಇಲ್ವೋ, ಒಡಿಶಾದ ಒಬ್ರು 3ನೇ ಕ್ಲಾಸ್ ಓದಂತಹ ವ್ಯಕ್ತಿ ಪದ್ಮಶ್ರೀ ಅವಾರ್ಡ್ ನ ತಗೋತಾರೆ. ಪ್ರಣವ್ ಮುಖರ್ಜಿ ಅವರು ಪ್ರೆಸಿಡೆಂಟ್ ಆಗಿ ಅವರಿಗೆ ಕೊಟ್ಟಂತದ್ದು ಆ ಅವಾರ್ಡ್ ನ ತಗೋತಾರೆ. 3ನೇ ಕ್ಲಾಸ್ ಅಲ್ಲೇ ಓದೋದನ್ನ ಬಿಡ್ತಾರೆ. ಒಡಿಶಾದ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ, ತುಂಬಾ ಸಿಂಪಲ್. ನೀವು ಗೂಗಲ್ ಮಾಡಿದಾಗ ಹಾಲ್ದಾರ್ ನಾಗ್ ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ಅವ್ರ ಫೋಟೋ ಕಾಣತ್ತೆ. ನೀವು ಅವ್ರನ್ನ ನೋಡ್ತೀರಾ, ಒಂದು ಬಿಳಿ ಬಟ್ಟೆ ಹಾಕೊಂಡು ಅವಾರ್ಡ್ ತಗೊಳ್ಳೋದು ಕೂಡ ತುಂಬಾ ಸಿಂಪಲ್ ಆಗಿ ಇರ್ತಾರೆ. ನೀವೆಲ್ಲ ನೋಡಿದ್ರೆ ಈ ವ್ಯಕ್ತಿ ಹೀಗಿದಾರಲ್ಲ, ನೋಡಿದ್ರೆ ಓದೇ ಇಲ್ಲ ಅನ್ಸುತ್ತೆ. ಅವ್ರಿಗೆ ಪದ್ಮಶ್ರೀ, ಇಂಡಿಯಾದಲ್ಲೇ 4th ಹೈಯೆಸ್ಟ್ ಸಿವಿಲೈಸ್ಡ್ ಅವಾರ್ಡ್ ಅದನ್ನ ತಗೋತಾ ಇದಾರಲ್ಲ ಅಂತ ಶಾಕ್ ಆಗಬಹುದು. ಆದ್ರೆ ಅವರ ಸಾಹಿತ್ಯ ಹಾಗಿತ್ತು ಅಂತ. ಅವ್ರು ಬರೀತಿದ್ದಂಥ ಪೊಯೆಟ್ ಏನಿತ್ತು, ಕವನಗಳು, ಆ ಕವನಗಳಿಗೆ ಸಿಕ್ಕಂತಹ ಅವಾರ್ಡ್ ಅದು. ಅವ್ರ ಬಗ್ಗೆ ಗೂಗಲ್ ಮಾಡಿ ನೋಡಿದಾಗ ನಿಮ್ಗೂ ಶಾಕ್ ಆಗುತ್ತೆ. ಸೊ ಆ ಒಂದು ಲೈನ್ ನಾನು ಏನ್ ಹೇಳ್ದೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. 3ನೇ ಕ್ಲಾಸ್ ಅಲ್ಲೇ ಓದೋದನ್ನ ಬಿಟ್ಟಂತ ವ್ಯಕ್ತಿ ಮುಂದೆ ಒಂದ್ ಸ್ವೀಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ, ಕೊನೆಗೆ ತಮ್ಮದೇ ಒಂದ್ ಸ್ಟೇಷನರಿ ಶಾಪ್ ನ ಶುರು ಮಾಡ್ತಾ, ಅದು ಸರ್ಕಾರದಿಂದ 1000 ರೂಪಾಯಿ ಸಾಲ ತಗೊಂಡು ಮಾಡಿದಂಥದ್ದು. ಈ ತರದ್ದೆಲ್ಲ ಮಾಡಿದಂತ ವ್ಯಕ್ತಿ ಪದ್ಮಶ್ರೀ ಅವಾರ್ಡ್ ನ ತಗೋತಾರೆ. ಅವರ ಲೈಫ್ ಸ್ಟೋರಿ ಚಿತ್ರ ಆಗಿದೆ, ಸಿನಿಮಾ ಆಗಿದೆ, ಶಾರ್ಟ್ ಸ್ಟೋರೀಸ್ ಆಗಿದೆ ಅಂದ್ರೆ ನಂಬೋದಕ್ಕೆ ಅಸಾಧ್ಯನೇ. ಆದ್ರೆ ತುಂಬಾ ಸಿಂಪಲ್ ಆಗಿ ಬದುಕ್ತಾ ಇದ್ದವ್ರು ಅವರು. ಇವತ್ತಿಗೂ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ರು, ಅವ್ರ ಸ್ಟೇಷನರಿ ಶಾಪ್ ಅನ್ನು ನೋಡ್ಕೋತಾ ಇದ್ದಾರೆ. ಸೊ ಇದು ಈಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಸಿಂಪ್ಲಿಸಿಟಿ ಅನ್ನೋದು ಒಂದು ಪಬ್ಲಿಸಿಟಿ ಆಗಿದೆ. ಸೊ ಸಿಂಪ್ಲಿಸಿಟಿನೇ ಬೇರೆ, ಪಬ್ಲಿಸಿಟಿನೇ ಬೇರೆ. ಪಬ್ಲಿಸಿಟಿಗೋಸ್ಕರ ಸಿಂಪಲ್ ಆಗಿರೋದು ತಪ್ಪು, ಬಟ್ ನಮ್ಮ ಖುಷಿಗೋಸ್ಕರ ಸಿಂಪಲ್ ಆಗಿರೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ಒಂದು ಫಂಕ್ಷನ್ಗೆ ಹೋಗ್ತಾ ಇದೀವಿ, ನಾವು ಫಂಕ್ಷನ್ಗೆ ಹೋದಾಗ ಫುಲ್ ಹೆಣ್ಮಕ್ಳು, ಅದ್ರಲ್ಲೂ ಹುಡುಗಿ ಅನ್ನೋದ್ಕಿಂತ ಹೆಣ್ಮಕ್ಳಿಗೆ ಜಾಸ್ತಿ ತುಂಬಾ ಚೆನ್ನಾಗ್ ಕಾಣ್ಬೇಕು, ನಾನು ತುಂಬಾ ಜ್ಯುವೆಲರೀಸ್ ಎಲ್ಲ ಹಾಕೋಬೇಕು, ಹಂಗ್ ಚೆನ್ನಾಗ್ ಕಾಣ್ಬೇಕು, ಹಿಂಗ್ ಚೆನ್ನಾಗ್ ಕಾಣ್ಬೇಕಂತ ಹೇಳ್ಕೊಂಡು ತುಂಬಾ ಆಸೆ ಪಟ್ಟು ಸ್ಯಾರಿ, ಜ್ಯುವೆಲರೀಸ್ ಎಲ್ಲ ತಗೊಂಡು ಹಾಕೊಂಡು ನಾವೆಲ್ಲ ಹೋಗ್ತೀವಿ. ಹೋಗಾದ್ಮೇಲೆ ತುಂಬಾ ಲಕ್ಸುರಿಯಸ್ ಆಗಿ ಹೋಗಿರ್ತೀವಿ. ವಾಪಸ್ ಮನೆಗ್ ಬಂದಾಗ ನಮ್ಗೆ ಅಯ್ಯೋ ಯಾರಪ್ಪ ಇಷ್ಟೊಂದ್ ಕಷ್ಟ ಪಡ್ಕೊಂಡು ಇದೆಲ್ಲ ಹಾಕೋತಾರೆ, ಸಾಕಾಗೋಯ್ತು, ನಾನ್ ನಾರ್ಮಲ್ ಮನೇಲಿ ಹಾಕೊಳ್ಳೋ ಬಟ್ಟೆ ತೆಗೆದು ಹಾಕೊಂಡ್ರೆ ಸಾಕು ಅನ್ನೋ ಫೀಲ್ ಬರುತ್ತಲ್ಲ. ಅವಾಗ ನಮ್ಗೆ ಯಾವ್ದು ಖುಷಿ ಕೊಡುತ್ತೆ ಅಂದ್ರೆ ಕ್ಷಣಿಕ. ಜಸ್ಟ್ ನಾವ್ ಒಂದ್ ಫಂಕ್ಷನ್ಗೆ ಹೋದ್ವಿ, ತುಂಬಾ ಲಕ್ಸುರಿಯಸ್ ಆಗಿ ಹೋದ್ವಿ, ತುಂಬಾ ಒಡವೆಗಳನ್ನ ಧರಿಸ್ ಹೋದ್ವಿ, ಅಥವಾ ತುಂಬಾ ಒಳ್ಳೆ ಬಟ್ಟೆಗಳನ್ನ, ತುಂಬಾ ಭಾರ ಆಗಿರೋ ಬಟ್ಟೆಗಳನ್ನ ಹಾಕೊಂಡ್ ಹೋದ್ವಿ. ಎಷ್ಟೊತ್ತು 3 hours 4 hours. ವಾಪಸ್ ಮನೆಗ್ ಬಂದ್ಮೇಲೆ ನಮ್ ಬಟ್ಟೆ ನಮಗ್ ಸಿಕ್ಕಿದ್ರೆ ಸಾಕು, ನಾವು ಸಿಂಪಲ್ ಆಗಿ ಮನೇಲಿ ಹಾಕೋತೀವಲ್ಲ ಒಂದ್ ಟೀ ಶರ್ಟು ಅಥವಾ ಚೂಡಿದಾರು ಸಿಕ್ಕಿದ್ರೆ ಸಾಕು ಅಂತ ಅನ್ಸುತ್ತೆ. ಸೊ ನಾವ್ ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಫಂಕ್ಷನ್ ಅಲ್ಲಿ 3-4 hours ಜಸ್ಟ್ ಒಂದ್ ಬಟ್ಟೆ ಹಾಕೊಂಡ್ ಖುಷಿ ಪಟ್ಟು ಜನಗಳ ಮುಂದೆ ಆರಾಮಾಗಿರ್ತೀವಿ. ಬಟ್ ಮನೆಗ್ ಬಂದ್ಮೇಲೆ ಅಬ್ಬಾ ನನ್ಗೆ ಈ ಬಟ್ಟೆ ಹಾಕೊಂಡ್ ಎಷ್ಟು ಸಮಾಧಾನ. ಇಲ್ಲಿ ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಅನ್ನೋ ಪದಕ್ಕೆ ಈ ಒಂದ್ ಸಿಚುಯೇಷನ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನಾವ್ ಯಾವಾಗ ಸಿಂಪಲ್ ಆಗಿರ್ತೀವಿ ಅವಾಗ ನಮಗ್ ಖುಷಿ ಜಾಸ್ತಿ, ನೆಮ್ಮದಿ ಜಾಸ್ತಿ ಅನ್ನೋದಕ್ಕೆ.
ನೋಡೋಕೆ ಚೆನ್ನಾಗ್ ಕಾಣ್ಬೇಕು ಅನ್ನೋದ್ರ ಜೊತೆಗೆ ನಮಗ್ ಸಿಂಪಲ್ ಆಗಿರ್ಬೇಕು ಅನ್ನೋ ಥಾಟ್ ಕೂಡ. ಇನ್ನೊಂದು ಲಿಯೋನಾರ್ಡ್ ಡಾ ವೆಂಚಿ, ನಿಮಗೆ ಗೊತ್ತಿರ್ಬೋದು, ಭಾರತನ ಹಿಂಗ್ ಕಂಡಿಡಿದ್ರು ಸಿ ರೂಟ್ ಮೂಲಕ ಅಂತ. ಅವ್ರೊಂದು ಥಾಟ್ ಹೇಳ್ತಾರೆ, ಸಿಂಪ್ಲಿಸಿಟಿ ಇಸ್ ದ ಅಲ್ಟಿಮೇಟ್ ಸೊಫೆಸ್ಟಿಕೇಶನ್ ಅಂತ. ಸೊ ಸೊಫೆಸ್ಟಿಕೇಶನ್ ತುಂಬಾ ಜನರ ಗಮನಿಸಿರೋದು, ನಾವ್ ಯಾರನ್ನೋ ಒಬ್ರನ್ನ ಮಾತಾಡಿಸಿದಾಗ ಅವ್ರು ದೊಡ್ಡ ವ್ಯಕ್ತಿನೇ ಆಗಿರ್ಲಿ, ನಾರ್ಮಲ್ ಆಗಿರ್ಲಿ, ಅಥವಾ ಯಾರೋ ಒಬ್ರು ಗವರ್ನಮೆಂಟ್ ಜಾಬ್ ಅಲ್ಲಿ ಇರೋರು, ಆ ಥರದಿದ್ದೋರು ತುಂಬಾ ಸೊಫೆಸ್ಟಿಕೇಟೆಡ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಅವ್ರದೇ ಆದಂತ, ನಾನು ಈ ಜಾಬ್ ಅಲ್ಲಿ ಇದ್ದೀನಿ, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ, ನಾನು ಈ ರೀತಿ ಇರ್ಬೇಕು, ಸೊಫೆಸ್ಟಿಕೇಟೆಡ್ ಆಗಿರ್ಬೇಕು ಅಂತ. ಸೊ ಸೊಫೆಸ್ಟಿಕೇಟೆಡ್ ಆಗಿರೋದು ಅಂದ್ರೆ ಜನಗಳನ್ನ ದೂರ ಇಡೋದಲ್ಲ, ಅಥವಾ ಜನಗಳಿಂದ ದೂರ ಇದ್ದು ಅವ್ರನ್ನ ಎಷ್ಟು ಬೇಕು ಅಷ್ಟೇ ಮಾತಾಡೋದಲ್ಲ. ನಾವು ತುಂಬಾ ಚೆನ್ನಾಗಿ ಲಕ್ಸುರಿಯಸ್ ಆಗಿದ್ದು ಜನಗಳನ್ನ ದೂರ ಇಡೋದನ್ನ ಸೊಫೆಸ್ಟಿಕೇಶನ್ ಅನ್ನಲ್ಲ. ಯಾವಾಗ ಮನುಷ್ಯ ಸಿಂಪಲ್ ಆಗಿರ್ತಾನೆ, ಅದಕ್ಕಿಂತ ಸೊಫೆಸ್ಟಿಕೇಟೆಡ್ ಯಾರು ಇಲ್ಲ. ಸೊ ಎಲ್ಲಾ ರಂಗದಲ್ಲೂ ಎಕ್ಸಾಂಪಲ್ ಕೊಡ್ಬೋದು ಸಿಂಪ್ಲಿಸಿಟಿಗೆ. ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಇರ್ಬೋದು, ಅವ್ರು ಎಷ್ಟು ಬಿಡಿ ಕಾವಿ ಪಂಚೆ ಹಾಕೊಂಡು ಆರಾಮಾಗಿರ್ತಾ ಇದ್ರು ಅವರ ಕಡೆಯ ದಿನಗಳಲ್ಲಿ. ಸಾಹಿತ್ಯಕ್ಕೆ ಬಂದ್ರೆ ನಾನು ಇವಾಗ್ಲೇ ಹೇಳಿದಾಗ ಹಲ್ದಾರ್ ನಾಗ್ ಅವ್ರನ್ನ ಎಕ್ಸಾಂಪಲ್ ತಗೋಬಹುದು. ಸೈಂಟಿಸ್ಟ್ ಗೆ ಬಂದ್ರೆ ನನಗ್ ತುಂಬಾ ಇಷ್ಟ ಆಗೋದು ಮೇರಿ ಕ್ಯೂರಿ. ನೀವ್ ಎಲ್ರೂ ಕೇಳಿರ್ತೀರಾ ಮೇರಿ ಕ್ಯೂರಿ ಬಗ್ಗೆ. ನೇಮಿ ಚಂದ್ರ ಅಂತ ಹೇಳ್ಬಿಟ್ಟು ಒಬ್ರು ರೈಟರ್, ಅವ್ರ ಬಗ್ಗೆ ಬೆಳಕಿನೊಂದು ಕಿರಣ ಅಂತ ಹೇಳಿ ಒಂದು ಪುಸ್ತಕ ಬರ್ದಿದ್ದಾರೆ. ನನ್ನ ಫೇವ್ರೆಟ್ ಪುಸ್ತಕ ಅದು. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಮೇರಿ ಕ್ಯೂರಿ ಲೈಫ್ ಸ್ಟೋರಿನ ಅಂದ್ರೆ, ಆ ಹುಡುಗಿ ತಾನು ಓದುವಾಗ ಎಲ್ಲಿ ಅಂದ್ರೆ ತುಂಬಾ ಬಡತನ ಬದುಕಲ್ಲಿ. ಸೊ ಸಿಂಪ್ಲಿಸಿಟಿ ಬರೋದು ಬಡತನದಿಂದ ಅಂತ ನನಗ್ ಅನ್ಸುತ್ತೆ ಕೆಲವು ಸತಿ. ಸೊ ಕಷ್ಟಗಳನ್ನ ಯಾರು ನೋಡ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಎಷ್ಟೇ ಲಕ್ಸುರಿಯಸ್ ಲೈಫ್ ಕೊಟ್ರುನು ಆ ಸಿಂಪ್ಲಿಸಿಟಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡ್ ಬರ್ತಾರೆ ಅವರು. ಮೊದ್ಲಿಂದಾನು ನ್ಯೂಟ್ರಲ್ ಆಗಿ ತಗೊಂಡ್ ಬರ್ತಾರೆ. ಸೊ ಮೇರಿ ಕ್ಯೂರಿ ಲೈಫ್ ಹಾಗೆ ಇತ್ತು. ಅವರು ಓದೋದಕ್ಕೆ ಅಂತ ಇರುವಾಗ ಎಲ್ಲಿ ಲೈಟ್ ಬಿಲ್, ಕರೆಂಟ್ ಬಿಲ್ ಕಟ್ಬೇಕು ಅಂತ ರಾತ್ರಿ 11 ಗಂಟೆ ತನಕ ಲೈಬ್ರರಿಯಲ್ಲಿ ಓದ್ತಾ ಇದ್ರು. ಆಮೇಲೆ ಅವರು ಪ್ರತಿದಿನ 2 ಹೊತ್ತು ಊಟ ಮಾಡ್ತಾ ಇದ್ರು, ಮೂಲಂಗಿ ಈ ಬ್ರೆಡ್ ಗಳನ್ನ ತಿಂದ ಜೀವನ ಮಾಡ್ತಾ ಇದ್ರು. ಸೊ ಇಷ್ಟು ಸಿಂಪಲ್ ಆಗಿ ಬದುಕಿ ಕೊನೆಗೆ ರೇಡಿಯಂನ ಕಂಡಿಡ್ದೋಳಾಕೆ ತನ್ನ ಗಂಡ ಪಿಯರ್ ಕ್ಯೂರಿ ಒಟ್ಟಿಗೆ ಸೇರ್ಕೊಂಡು. ಅಷ್ಟು ನಾಲೆಡ್ಜ್ ಇರುವಂತ ಒಬ್ಳು ಹುಡುಗಿ ತನಗೆ ರೇಡಿಯಂನ ಕಂಡಿಡ್ದಿದೀನಿ, ತನ್ ಪೇಟೆಂಟ್ ಮಾಡಿಸ್ಕೋಬಹುದು ಅನ್ನೋಂತ ಸಂದರ್ಭದಲ್ಲೂ ಇಲ್ಲ, ನಾನಿದನ್ನ ಮನುಕುಲಕ್ಕೆ ಕೊಡ್ತೀನಿ, ವರವಾಗಿ ಕೊಡ್ತೀನಿ, ಮನುಷ್ಯರು ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಪೇಟೆಂಟ್ ಕೂಡ ಮಾಡಿಸ್ಕೊಳ್ದೆ ರೇಡಿಯಂನ ಕಂಡಿಡ್ದು ಮನುಕುಲಕ್ಕೆ ಅದನ್ನ ಉಡುಗೊರೆಯಾಗಿ ಕೊಡ್ತಾಳೆ ಒಬ್ಳು ಸೈಂಟಿಸ್ಟ್. ಇವತ್ತಿನ ಸೈಂಟಿಸ್ಟ್ ಅದನ್ನ ಮಾಡ್ತಾರಲ್ವೋ ಗೊತ್ತಿಲ್ಲ. ಪ್ರತಿಯೊಬ್ರು ಏನಾದ್ರು ನಾ ಹೊಸದಾಗಿ ಕಂಡಿಡಿದ್ರೆ ನಾನ್ ಕಂಡಿಡ್ದಿದ್ದೀನಿ ಅನ್ನೋ ಪಬ್ಲಿಸಿಟಿಗೋಸ್ಕರ ತುಂಬಾ ಇದ್ ಮಾಡ್ತಾರೆ. ಬಟ್ ಅವ್ರು ಯಾವತ್ತೂ ಆ ಪಬ್ಲಿಸಿಟಿನ ಬಯಸ್ಲೇ ಇಲ್ಲ. ನೊಬೆಲ್ ಫ್ಯಾಮಿಲಿ ಅಂತ ಕರಿತೀವಿ ಮೇರಿ ಕ್ಯೂರಿದು ನಾವು. ಅವ್ರ ಗಂಡನ್ಗೆ, ಅವ್ರ ಮಗ್ಳು, ಅಳಿಯಂಗೆ ಅಷ್ಟು ಜನಕ್ಕೆ ನೊಬೆಲ್ ಬಂದಿದೆ. ಸೊ ಅಷ್ಟು ದೊಡ್ಡ ಫ್ಯಾಮಿಲಿ, ನೊಬೆಲ್ ಫ್ಯಾಮಿಲಿ, ಅಷ್ಟು ನಾಲೆಡ್ಜ್ ಇರೋ ವ್ಯಕ್ತಿ ಇವತ್ತಿನ ಜನರೇಷನ್ ಅಲ್ಲಿ ನಾವು ಆತರ ನೋಡೋದೇ ಕಷ್ಟ. ಯಾಕಂದ್ರೆ ನಾಲೆಡ್ಜ್ ಹಿಂದೆ ಹೋದಂತವ್ರು ಹಿಂದೆ ತುಂಬಾ ಜನ ಇದ್ದಾರೆ. ಇವಾಗ ನಾವು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇರೋದ್ರಿಂದ ಆಳವಾಗಿ ತಿಳ್ಕೊಳ್ಳುವಂತ ಆಸಕ್ತಿ, ಸಮಯ ಯಾರಿಗೂ ಇಲ್ಲ. ಬಟ್ ಆ ಒಂದು ಸಮಯ, ಆಸಕ್ತಿ ಇದ್ದಂತ ಕಾಲದಲ್ಲಿ ಸಿಂಪಲ್ ಲೈಫ್, ಒಬ್ರು ಜರ್ನಲಿಸ್ಟ್, ಅವ್ರಿಗೆ ನೊಬೆಲ್ ಬಂದಿರುತ್ತೆ, ಒಬ್ರು ಜರ್ನಲಿಸ್ಟ್ ಬರ್ತಾರೆ, ಬಂದು ಇಂಟರ್ವ್ಯೂ ಮಾಡ್ತಾರೆ, ಕೇಳ್ತಾರೆ ಮೇರಿ ಕ್ಯೂರಿ ವೈಯಕ್ತಿಕ ಬದುಕಲ್ಲಿ ಹೇಗೆ ಅಂತ. ಆಕ್ಚುಲಿ ಜರ್ನಲಿಸ್ಟಿಗೆ ಗೊತ್ತಿರಲ್ಲ ಅವರೇ ಮೇರಿ ಕ್ಯೂರಿ ಅಂತ, ಬಿಕಾಸ್ ಅಷ್ಟು ಸಿಂಪಲ್ ಆಗಿರ್ತಾರೆ. ಆಕೆ ಮನೆಯಿಂದ ಆಚೆ ಕೂತಿರ್ತಾರೆ, ಬಂದ್ ಇವರೇ ಮೇರಿ ಕ್ಯೂರಿ ಅಂತ ಗೊತ್ತಿಲ್ಲ, ಬಂದ್ ಕೇಳ್ತಾರೆ, ಏನಮ್ಮ ಮೇರಿ ಕ್ಯೂರಿ ಇದಾರಾ ಮನೇಲಿ? ಇಲ್ಲ, ಹೊರಗೆ ಹೋಗಿದ್ದಾರೆ. ಏನ್ ಬೇಕಿತ್ತು? ಅಲ್ಲಮ್ಮ ಈ ಮೇರಿ ಕ್ಯೂರಿ ಹೇಗೆ ಅವ್ರ ಮನೆಯಲ್ಲೆಲ್ಲ ಅಂತ ಹಿಂಗೆ ಕೇಳ್ಬಿಡ್ತಾರೆ. ಆಗ ಮೇರಿ ಕ್ಯೂರಿ ಕೋಪ ಬರುತ್ತೆ, ಅಲ್ಲ ನೀವೊಬ್ರು ಜರ್ನಲಿಸ್ಟ್, ನಿಮಗ್ ಬೇಕಿರೋದೇನು ಮೇರಿ ಕ್ಯೂರಿ ಅಧ್ಯಯನ ಹೇಗ್ ಮಾಡ್ತಾರೆ ಅಂಡ್ ಮೇರಿ ಕ್ಯೂರಿ ಏನ್ ಕಂಡಿಡಿದ್ದಾರೆ, ಮೇರಿ ಕ್ಯೂರಿಯಿಂದ ಏನ್ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಅಂತ, ಮೇರಿ ಕ್ಯೂರಿ ವೈಯಕ್ತಿಕ ಬದುಕಲ್ಲಿ ಹೇಗಿರ್ತಾರೆ ಅಂತ ತಿಳ್ಕೊಂಡು ನಿಮ್ಗೇನಾಗ್ಬೇಕು ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಸೊ ತುಂಬಾ ಸಿಂಪಲ್ ಆಗಿರೋದ್ರಿಂದ ಅವರೇ ಮೇರಿ ಕ್ಯೂರಿ ಅಂತ ಜರ್ನಲಿಸ್ಟ್ಗೂ ಗೊತ್ತಾಗಲ್ಲ. ಅಷ್ಟು ಸಿಂಪಲ್ ಲೈಫ್ ನ ಬದುಕಿ ಇವತ್ತು ರೇಡಿಯಂ ಕಂಡಿಡಿದ್ದಾರೆ, ಇವತ್ತು ಇಡೀ ಹಿಸ್ಟ್ರಿ ಅಲ್ಲ. ಸೊ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಆಕೆ. ಸೊ ಆ ಒಂದು ಮೇರಿ ಕ್ಯೂರಿ ಲೈಫ್ ಸ್ಟೋರಿ ಕೂಡ ಈ ಸಿಂಪ್ಲಿಸಿಟಿ ಅನ್ನೋ ಪದಕ್ಕೆ ಸೂಟ್ ಆಗತ್ತೆ ಅಂತ ಅನ್ಸ್ಬಹುದು. ಬೋರ್ ಆಯ್ತಾ? ಇಲ್ಲ ಅಲ್ಲ? ಓಕೆ, ನಿಂಗೆ ಬೋರ್ ಆಗಿದ್ರೆ ಇವಾಗ ಹಾಫ್ ಸೆಷನ್ ಅಲ್ಲಿ ಒಂದ್ ಗೇಮ್ ಆಡೋಣ. ಎಷ್ಟು ಗೇಮ್ ಅಂದ್ರೆ ಇದು ಸಿಂಪಲ್, ಆನ್ಸರ್ ಕೂಡ ಸಿಂಪಲ್. ಎಲ್ಲರೂ ರೆಡಿನಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ಗೇಮ್ ಆಡೋಣ. ಏನ್ ಗೇಮ್ ಅಂತ ಅಂದ್ರೆ ನಾನು ಹೇಳ್ತೀನಿ, ನೀವ್ ಅದನ್ನ ಫಾಲೋ ಮಾಡ್ಬೇಕಾಯ್ತಾ? ಆಮೇಲೆ ನಾನು ಕೊನೆಗೆ ಆನ್ಸರ್ ಕೇಳ್ತೀನಿ. ಓಕೆ, ಐ ಥಿಂಕ್ ಈ ಗೇಮ್ ಎಲ್ರು ಆಡಿರ್ತೀರಾ. ಸೊ ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ ಮನ್ಸಲ್ಲಿ ಒಂದ್ ನಂಬರ್ನ ಇಟ್ಕೋತೀರಾ. ಓಕೆನಾ? ಕೇಳಿಸ್ತಿದ್ಯಾ? ಮನ್ಸಲ್ಲಿ ಒಂದ್ ನಂಬರ್ ಇಟ್ಕೋತೀರಾ, ಆಯ್ತಾ? ಇಟ್ಕೊಂಡ್ರಾ? ಈಗ ಓಕೆ, ಇವಾಗ ನೀವ್ ಮನ್ಸಲ್ಲಿ ಏನ್ ನಂಬರ್ ಇಟ್ಕೊಂಡಿದೀರಾ ಆ ನಂಬರ್ನ ಡಬಲ್ ಮಾಡ್ತೀರಾ.
ಮಾಡಿದ್ರಾ? ನೀವೊಂದ್ ನಂಬರ್ ಇಟ್ಕೋತೀರಾ, ನಂಬರ್ನ ಡಬಲ್ ಮಾಡ್ತೀರಾ. ಸೊ ನೀವು ಡಬಲ್ ಮಾಡಿರೋ ನಂಬರ್ಗೆ 10 ನ ಆಡ್ ಮಾಡ್ತೀರಾ. ಓಕೆ, 10 ಆಡ್ ಮಾಡಿ ಆದ್ಮೇಲೆ ನಾನು ಏನೇ ಹೇಳ್ದೆ, ಒಂದ್ ನಂಬರ್ ಇಟ್ಕೊಂತೀರಾ, ಅದನ್ನ ಡಬಲ್ ಮಾಡ್ತೀರಾ, ಆ ನಂಬರ್ಗೆ 10 ನ ಆಡ್ ಮಾಡ್ತೀರಾ. ಸೊ ಇವಾಗ ಏನ್ ಟೋಟಲ್ ಬಂದಿದೆ ಅದನ್ನ ಹಾಫ್ ಮಾಡ್ತೀರಾ. ನಿಮಗ್ ಬಂದಿರೋ ನಂಬರ್ನ 10 ಆಡ್ ಮಾಡಿ ಆದ್ಮೇಲೆ ಬಂದಿರೋ ನಂಬರ್ನ ಹಾಫ್ ಮಾಡ್ತೀರಾ. ಮಾಡಿದ್ರಾ? ಮಾಡಿದೀರಾ. ಸೊ ಇವಾಗ ನೀವು ಹಾಫ್ ಮಾಡಿ ಆದ್ಮೇಲೆ ನೀವು ಫಸ್ಟ್ ಇಟ್ಕೊಂಡಿದ್ರಲ್ಲ ನಂಬರ್ ಮೊದ್ಲು ನಾ ಹೇಳ್ದಾಗ, ಈಗ ನಿಮಗ್ ಬಂದಿರೋ ರಿಸಲ್ಟ್ ಅಲ್ಲಿ ಮೊದ್ಲು ಇಟ್ಕೊಂಡಿರೋ ನಂಬರ್ನ ಮೈನಸ್ ಮಾಡಿ. ಮಾಡಿದ್ರಾ? ಆನ್ಸರ್ 5. ನಾನೇ ಹೇಳ್ತಿದ್ದೆ ಆನ್ಸರ್. ಆನ್ಸರ್ 5 ಬಂತಾ? ಅಂದ್ರೆ ಇವಾಗ ನೀವು ಒಂದ್ ನಂಬರ್ ಇಟ್ಕೊಂಡಿರ್ತೀರಾ ಮನ್ಸಲ್ಲಿ, ಆಯ್ತಾ? ಸೊ ಆ ನಂಬರ್ನ ನೀವು ಡಬಲ್ ಮಾಡ್ತೀರಾ. ಇಲ್ಲಿ ಡಬಲ್ ಮಾಡಿ ಆದ್ಮೇಲೆ ನಾನು ಏನ್ ಹೇಳ್ದೆ, 10 ನ ಆಡ್ ಮಾಡ್ತೀರಾ ಅಂತ. ಈ ಗೇಮ್ ತುಂಬಾ ಸಿಂಪಲ್. ನೀವ್ ಎಷ್ಟನ್ನ ಆಡ್ ಮಾಡ್ತೀರಾ, ಲಾಸ್ಟ್ ಆನ್ಸರ್ ಅದ್ರ ಹಾಫ್ ಬಂದಿರತ್ತೆ. ನಾನ್ ನಿಮಗ್ 10 ಆಡ್ ಮಾಡಕ್ ಹೇಳ್ದೆ, 10 ಆಡ್ ಮಾಡಿ ಆದ್ಮೇಲೆ ಅದನ್ನ ಹಾಫ್ ಮಾಡಿ ಮುಂಚೆ ಇಟ್ಕೊಂಡಿದ್ ನಂಬರ್ನ ಮೈನಸ್ ಮಾಡಿ ಅಂತ ಹೇಳ್ದೆ ಅಲ್ವಾ? ಸೊ ನಿಮಗೆ ಆನ್ಸರ್ 5 ಬಂತು. ಅದೇ ನೀವೇನಾದ್ರು 20 ಆಡ್ ಮಾಡಿದ್ರೆ ಲಾಸ್ಟಿಗೆ ಆನ್ಸರ್ 10 ಬರ್ತಾ ಇತ್ತು. ನೀವು ಆಡ್ ಮಾಡೋ ಪ್ರೋಸೆಸ್ ಅಲ್ಲಿ ಎಷ್ಟು ನಂಬರ್ಸ್ನ ಅಂದ್ರೆ ಎಷ್ಟನ್ನ ಆಡ್ ಮಾಡ್ತೀರಾ ಅದ್ರ ಹಾಫ್ ಆನ್ಸರ್ ಬರುತ್ತೆ. ಚೆನ್ನಾಗಿದ್ಯಾ ಗೇಮ್ ಇದು? ಚೆನ್ನಾಗಿದ್ಯಾ? ಇದನ್ನ ನೀವು ನಿಮ್ ಫ್ರೆಂಡ್ಸ್ ಗಳಿಗೆ ಟ್ರೈ ಮಾಡಿ, ಈ ಗೇಮ್ ನ ಆಡ್ಸಿ. ನೀವು ನೋಡು, ನೀನ್ ಹೇಳ್ದೇನೆ ನಾನು ಆನ್ಸರ್ ಕಂಡು ಹಿಡಿತೀನಿ, ನನಗಷ್ಟು ಕೆಪಾಸಿಟಿ ಇದೆ ಅಂತ ಸ್ವಲ್ಪ ಬಿಲ್ಡಪ್ ತಗೊಳ್ಳಿ. ಆಡ್ಸ್ತೀರಾ ನಿಮ್ ಮನೇಲಿ ಎಲ್ಲರಿಗೂ ಈ ಗೇಮ್ ನ? ಇದು ತುಂಬಾ ಜನ ಆಡಿರ್ತೀರಾ ಅಲ್ಲ, ಮುಂಚೆನೆ ಆಡಿದೀರಾ ಗೇಮ್ ಇದು? ಇಲ್ಲ. ಆಡಿಲ್ವಾ? ಈ ತರದ್ ಗೇಮ್ಸ್ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಡ್ತಾ ಇದ್ವಿ, ಮನೆಯಲ್ಲಿ ಅಪ್ಪ ಎಲ್ಲ ಆಡ್ಸ್ತಾ ಇದ್ರು. ಸೊ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಆಡ್ಸ್ದೆ, ಎಲ್ಲೂ ಬೋರ್ ಆಗ್ಬಾರ್ದು ಅಂತ. ಎಲ್ಲೂ ಬೋರ್ ಆಗಿಲ್ಲ ಅಲ್ಲ? ನಾನ್ ಕಂಟಿನ್ಯೂ ಮಾಡ್ಲಾ? ಮಾಡಿ. ಓಕೆ, ನಾನು ಏನ್ ಹೇಳ್ತಿದ್ದೆ, ಸಿಂಪ್ಲಿಸಿಟಿ ಬಗ್ಗೆ ಹೇಳ್ತಾ ಇದ್ದಲ್ಲ. ನನ್ಗೆ ಯಾರಾದ್ರೂ ಒಬ್ರು ಇವಾಗ ಏನ್ ಮಾಡ್ತೀರಾ ಅಂದ್ರೆ, ನಾನು ಎಷ್ಟು ಹೇಳಿದೀನಿ ಅದ್ರಲ್ಲಿ ನಿಮ್ಗೆ ಎಷ್ಟು ನೆನಪಿದೆ ಅದನ್ನ ಒಂದೊಂದ್ ಪದದಲ್ಲಿ 1 ಮಿನಿಟ್ ಅಲ್ಲಿ ಹೇಳ್ಬೇಕು. ಯಾರು ಹೇಳ್ತೀರಾ? ನಾನೀಗ ಎಷ್ಟೊಂದ್ ಸ್ಟೋರಿಗಳು ಹೇಳ್ದೆ, ಎಷ್ಟೊಂದ್ ಜನದ ಹೆಸರು ಹೇಳ್ದೆ, ಅದ್ರಲ್ಲಿ ಒಂದಷ್ಟು ಜನದ ಹೆಸರುಗಳನ್ನ ಹೇಳ್ತೀರಾ ಯಾರಾದ್ರೂ ಒಬ್ರು? Simplicity is beautiful. ಹಾ, ಆಮೇಲೆ ಅದೇ ಟಾಪಿಕ್. Simple living, high thinking. ಆಮೇಲೆ ನಾನು ಎಷ್ಟೊಂದ್ ಸ್ವಲ್ಪ ದೀಪ ಹಚ್ಚಬಾರ್ದು ಅಂದ್ರು. ವಾವ್, ಸೂಪರ್. ನೆಕ್ಸ್ಟ್ ಮೇರಿ ಕ್ಯೂರಿ. ಸೂಪರ್. ಆಮೇಲೆ ಇನ್ನೊಬ್ರದ್ದು ಯಾರ್ದೋ ಹೆಸರು ಹೇಳ್ದೆ. Don't forget the best. ಹಾ, Don't forget the best. ಎಸ್, ಸೂಪರ್. ಒಬ್ರು ಹೆಸರು ಹೇಳ್ದೆ ನಾನು, ಪದ್ಮಶ್ರೀ ಅವಾರ್ಡ್ ತಗೊಂಡಿರೋದು. ಯಾರ್ದು? ಬೆಂಗಾರಿ ಲಾಗು ನಾಯಕ್. ಹಲ್ದಾರ್ ನಾಗ್. ಎಸ್, ಓಕೆ. ಇಷ್ಟೇ ಹೇಳದ್ನಾ? ಇನ್ನೇನಾದ್ರೂ ಎಕ್ಸ್ಟ್ರಾ ಥಿಂಗ್ ಹೇಳಿದ್ನಾ? ಇಷ್ಟೇನಾ? ನಾನ್ ಬೆಟ್ಟದಲ್ಲಿ ನಿಧಿ ತರಕ್ ಹೋಗಿರೋದು. ವಾವ್, ಸೂಪರ್. ಅದೇ ಫಸ್ಟ್ ಸ್ಟೋರಿ ನಾನು ಹೇಳಿದ್ದು. ಇಷ್ಟು ನೆನ್ಪಿದೆ ಅಲ್ಲ? ನಾನು ಹೇಳಿರೋ ಅಷ್ಟು ಥಿಂಗ್ಸ್ ನೆನ್ಪಿದೆ ಅಲ್ಲ? ಸೂಪರ್. ನೀವೆಲ್ಲ, ನಿಮಗ್ ಮೆಮೊರಿ ಪವರ್ ಸೂಪರ್ ಆಗಿದೆ. ನಾನು ಕಂಟಿನ್ಯೂ ಮಾಡ್ತೀನಿ ಹಾಗಾದ್ರೆ. ಮಾಡ್ಲಾ? ಮಾಡಿ ಅಕ್ಕ. ಓಕೆ, ಸಿಂಪ್ಲಿಸಿಟಿ. ಮತ್ತೆ ವಾಪಸ್ ಅದೇ ಟಾಪಿಕ್ ಬರೋಣ. ಇವಾಗ ನಮ್ಗೆಲ್ಲರಿಗೂ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ನೀವಾಗಿ ಅಂತ ಏನಾದ್ರು ಕೊಟ್ರೆ, ಆ ಒಂದ್ ಸ್ಥಾನನ್ ಕೊಟ್ರೆ ಎಷ್ಟು ಲಕ್ಸುರಿಯಸ್ ಆಗಿ ಬದುಕ್ಬೋದು ನಾವು? ಎನಿಬಡಿ ಯಾರಾದ್ರೂ ಆನ್ಸರ್ ಮಾಡಿ ನೋಡೋಣ. ಏನ್ ಮಾಡ್ತೀರಾ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ? ನನ್ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ನಾನು ಈ ಒಂದ್ 5 ಕೆಲ್ಸನ ಕಂಪಲ್ಸರಿ ಮಾಡ್ತೀನಿ ನಾನು ಅನ್ನೋ ಅಂತ 5 ಕೆಲ್ಸ ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಪ್ರಪಂಚ ಸುತ್ತಿಸ್ತೀನಿ. ಆಮೇಲೆ ಬೆಟ್ಟ ಹತ್ತುತ್ತೇವಿ. ಏನು ರಿಪೀಟ್ ಮಾಡಪ್ಪ. ಬೆಟ್ಟ ಹತ್ತುತ್ತೀವಿ ಅಂದ್ರು.
ಬೆಟ್ಟ ಹತ್ತತಿಯಾ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾರ್ಮಲ್ ಆಗಿ ಹತ್ತಕ್ಕಾಗಲ್ವಾ? ಆಮೇಲೆ ನೆಕ್ಸ್ಟ್ ಹೆಲಿಕಾಪ್ಟರ್ ಅಲ್ಲಿ ಸುತ್ತಾಡ್ತೇನೆ. ನೀರಾದಿಗೆ ಓಡಿಸ್ತೀನಿ. ಆಮೇಲೆ Yes. Cleaning city madam. Cleaning. ಏನು ಏನು ಇನ್ನೊಂದು ಎಲ್ಲಾ ಕೊಡ್ತೀನಿ. ಸಿಂಪಲ್ ಆಗಿರ್ತೀವಿ. ನೈಸ್ ನೈಸ್. ಇವಾಗ ನಿಮಗೆ 5 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿ ಅಂತ ಕೊಟ್ರೆ ನೀವ್ ಹೆಲಿಕಾಪ್ಟರ್ ಅಲ್ಲಿ ಸುತ್ತೀರಾ, ಆಮೇಲೆ ಜನಕ್ಕೆ ಹೆಲ್ಪ್ ಮಾಡ್ತೀರಾ, ಸಿಂಪಲ್ ಆಗಿರ್ತೀರಾ, ದೇಶ ಸೇವೆ ಮಾಡ್ತೀರಾ, ಎಲ್ಲಾ ಮಾಡ್ತೀರಾ ಆಯ್ತಾ. ಇಲ್ಲಿ ಒಬ್ಬನ್ಗೆ ನಿನ್ಗೆ 5 ವರ್ಷ ರಾಜ್ಯಭಾರ ಮಾಡೋಕ್ ಕೊಡ್ತೀನಿ, ಆ 5 ವರ್ಷ ಆದ್ಮೇಲೆ ನಿನ್ನನ್ ಕರ್ಕೊಂಡೋಗ್ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಒಬ್ರು ಹೇಳಿರ್ತಾರೆ. ಅದ್ರ ಬಗ್ಗೆ ಒಂದ್ ಕತೆ. ಬಟ್ ಅವನ್ ಅದನ್ನ ಎಷ್ಟು ಸಿಂಪಲ್ ಆಗಿ ತಗೊಂಡು ಸಕ್ಸೀಡ್ ಆದ ಅನ್ನೋ ಕಥೆ ಹೇಳ. ಹೇಳಿ. ಒಂದು ರಾಜ್ಯ ಇರತ್ತೆ. ಆ ರಾಜ್ಯದಲ್ಲಿ ಒಂದು ರೂಲ್ಸ್ ಏನಂದ್ರೆ, ಒಬ್ಬ ರಾಜನ ಜನರೇ ಆಯ್ಕೆ ಮಾಡ್ತಾರೆ. ರಾಜ ಮುಂದೆ ಬಂದ್ರೆ ಆ ರಾಜನ್ಗೆ 5 ವರ್ಷ ಆಳ್ವಿಕೆ ಮಾಡೋಕೆ ಅಂತ ಅವಕಾಶ ಕೊಡ್ತಾರೆ. 5 ವರ್ಷದಲ್ಲಿ ನೀನ್ ಏನ್ ಮಾಡ್ತೀಯೋ ಏನಾದ್ರೂ ಮಾಡ್ಕೊ, 5 ವರ್ಷ ಆಳ್ವಿಕೆ ಮಾಡು. 5 ವರ್ಷ ನೀನ್ ಆಳ್ವಿಕೆ ಮಾಡಿ ಆದ್ಮೇಲೆ ರಾಜ್ಯದ ಪಕ್ಕ ಈ ನದಿ ದಾಟಿ ಆಚೆ ಹೋದ್ಮೇಲೆ ಒಂದು ಕಾಡಿದೆ, ಕರ್ಕೊಂಡೋಗಿ ಆ ಕಾಡಿಗೆ ನಿನ್ನ ಬಿಡ್ತೀವಿ ಅಷ್ಟೇ. ನೀನ್ 5 ವರ್ಷ ರಾಜ್ಭಾರ ಮಾಡ್ಬೇಕು. ಅದಾದ್ಮೇಲೆ ನಿನಗೆ ರಾಜ್ಭಾರ ಮಾಡೋ ಅವಕಾಶ ಕೊಡೋದೇ ಇಲ್ಲ ಜನ. ಕರ್ಕೊಂಡೋಗಿ ಕಾಡಿಗೆ ಬಿಟ್ರೆ ಅಲ್ಲಿರೋ ಪ್ರಾಣಿಗಳು ನಿನ್ನನ್ನು ತಿನ್ಕೋಬಹುದು, ಅಥವಾ ನಿನ್ ಇಷ್ಟ, ನೀನ್ ಏನ್ ಮಾಡ್ತೀಯ ಮಾಡ್ಕೊ. ಸೊ ಈ ತರದ್ ಒಂದ್ ಕ್ರಿಟಿಕಲ್ ಸಿಚುಯೇಷನ್ ಆದ್ರೂ ರಾಜ ಆಗಕ್ಕೆ ಅಂತ ತುಂಬಾ ಜನ ಬರ್ತಾರೆ. ಯಾಕಂದ್ರೆ 5 ವರ್ಷ ಲಕ್ಸುರಿಯಸ್ ಆಗಿ ಬದುಕ್ಬೋದಲ್ವಾ ಅಂತ. ಸೊ ಪ್ರತಿ ಸಲ ಒಬ್ಬ ರಾಜ ಬರ್ತಾನೆ, 5 ವರ್ಷ ಹೆಂಗ್ ಬೇಕ್ ಹಂಗ್ ಬದುಕ್ತಾನೆ, ಆಳ್ವಿಕೆ ಮಾಡ್ತಾನೆ, ಅಲ್ಲಿಂದ ಹೋಗಿ ನದಿ ಆಚೆ ಇರುವಂತ ಕಾಡಿಗೆ ಕರ್ಕೊಂಡು ಹೋಗಿ ಅಂಬಿಗ ಬಿಡ್ತಾನೆ, ಅಲ್ಲಿ ಹೋಗಿ ಸಾಯ್ತಾನೆ. ಪ್ರತಿ ಸತಿ ಹೀಗೆ ಆಗ್ತಾ ಇರತ್ತೆ. ಸೊ ಬುದ್ಧಿವಂತಿಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಪ್ರತಿ ಸತಿ ಬರೋ ಹಾಗೆ ಈ ಸಲ ಒಬ್ಬ ರಾಜ ಬರ್ತಾನೆ, ಅವನ್ಗೂ ಕೂಡ 5 ವರ್ಷ ಆಳ್ವಿಕೆ ಮಾಡೋಕ್ ಅವಕಾಶ ಇರುತ್ತೆ. ನಂತರ ಅವನು ಹೋಗಿ ಸಾಯ್ಬೇಕು ಕಾಡಲ್ಲಿ. ಆದ್ರೆ ಈ ಸತಿ ಏನಾಗುತ್ತೆ ಅನ್ನೋದೇ ಟ್ವಿಸ್ಟ್ ಕಥೆಲಿ. ಬಂದ 5 ವರ್ಷ ಆಳ್ವಿಕೆ ಮಾಡ್ದ, ಹೆಂಗಿರ್ಬೇಕು ಹಂಗಿದ್ದ. ಈ ಕಡೆಗೆ 5 ವರ್ಷ ಮುಗಿದ್ಮೇಲೆ ಅವನನ್ನ ಕರ್ಕೊಂಡು ಹೋಗಿ ತೆಪ್ಪದಲ್ಲಿ ಕಾಡಿನಾಚೆ ಅಂದ್ರೆ ಊರಿನಾಚೆ ಇರೋ ಕಾಡಿಗೆ ಬಿಡ್ಬೇಕು, ನದಿಲಿ ಹೋಗ್ಬೇಕು. ಅವನ್ ತೆಪ್ಪದಲ್ಲಿ ಹೋಗ್ತಾನೆ, ಅವನು ಹೋಗಿ ಕುತ್ಕೊಂತಾನೆ ತೆಪ್ಪದಲ್ಲಿ. ಅಂಬಿಗ ಓಡಿಸ್ಬೇಕಲ್ಲ, ಅಂಬಿಗ ಓಡಿಸ್ತಾ ಇರ್ತಾನೆ. ಪ್ರತಿ ಸತಿ ಬರುವಂತಹ ರಾಜ್ರು ಎಲ್ರು ಅಲ್ಲಿಂದ ಆಳ್ವಿಕೆ ಮಾಡ್ಕೊಂಡ್ ಬಂದ್ಮೇಲೆ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ರು, 5 ವರ್ಷ ಅಷ್ಟು ಚೆನ್ನಾಗ್ ಬದಕ್ದೆ, ಕಾಡಿಗೆ ಹೋಗಿ ಸಾಯ್ತೀನಲ್ಲ ಅಂತ. ಈ ಸಲ ಬರೋ ರಾಜ ಮಾತ್ರ ತುಂಬಾ ಖುಷಿಯಾಗಿದ್ದ. ಅಂಬಿಗಂಗ್ ಡೌಟ್ ಬಂತು, ಪ್ರತಿ ಸತಿ ನಾನೇ ಹೋಗಿ ರಾಜ್ರನ್ನ ಈ ತೆಪ್ಪದಲ್ಲಿ ಕರ್ಕೊಂಡ್ ಹೋಗಿ ಆ ಕಾಡಿಗೆ ಬಿಡ್ತಾ ಇದ್ದೆ, ಪ್ರತಿ ಸತಿ ಬರೋ ಎಲ್ರೂ ದುಃಖದಲ್ಲಿ ಇರ್ತಾ ಇದ್ರು, ಆದ್ರೆ ನೀವ್ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ನಿಮಗ್ ಸಾಯ್ತೀನಿ ಅನ್ನೋ ಭಯನೇ ಇಲ್ವಾ ಅಂತ ಕೇಳ್ತಾನೆ ಅಂಬಿಗ. ಆಗ ರಾಜ ನಗ್ತಾ ಹೇಳ್ತಾನೆ, ಪ್ರತಿ ಸಲ ಒಬ್ಬೊಬ್ಬ ರಾಜ ಬರ್ತಾ ಇದ್ನಾ, ಅವ್ನ ಆಳ್ವಿಕೆ ಮಾಡ್ತಾ ಇದ್ನಾ, ಅವ್ನ ಆಳ್ವಿಕೆ ಮಾತ್ರ ಮಾಡ್ತಾ ಇದ್ದ, ಆಮೇಲೆ ಅವ್ನ್ ಪಾಡಿಗೆ ಹೋಗಿ ಬಿದ್ದು ಸಾಯ್ತಾ ಇದ್ದ ಕಾಡಲ್ಲಿ. ಆದ್ರೆ ನಾನ್ ಏನ್ ಮಾಡ್ದೆ ಗೊತ್ತಾ, ನಾನು 5 ವರ್ಷ ಆಳ್ವಿಕೆ ಮಾಡ್ದೆ, ನಾನು 5 ವರ್ಷ ಲಕ್ಸುರಿಯಸ್ ಆಗು ಬದುಕ್ದೆ. ಆದ್ರೆ ಈ 5 ವರ್ಷದಲ್ಲಿ ನಾನು ಮಾಡಿದ ಕೆಲ್ಸಗಳೇನು ಅಂದ್ರೆ, ನಾನ್ ಲಕ್ಸುರಿಯಸ್ ಆಗಿ ಬದುಕಿದ್ಕಿಂತ ಜಾಸ್ತಿ ಸಿಂಪಲ್ ಆಗಿ ಯೋಚನೆ ಮಾಡಿ ನಾನು ಒಂದಷ್ಟು ಕೆಲ್ಸಗಳನ್ನ ಮಾಡ್ದೆ. ಮೊದಲನೇ ವರ್ಷ ನೀವೇನ್ ನನಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಕಾಡು, ಆ ಕಾಡಲ್ಲಿರೋ ಮರಗಳನ್ನೆಲ್ಲ ಕಡಿಸ್ದೆ. 2ನೇ ವರ್ಷ ನನಗೆ ಚೆನ್ನಾಗ್ ಅನ್ಸುವಂತ ಒಂದು ಅರಮನೆಯನ್ನ ಅಲ್ಲಿ ಸೃಷ್ಟಿ ಮಾಡ್ದೆ. 3ನೇ ವರ್ಷ ನನಗ್ ತುಂಬಾ ಇವ್ರ ಕಂಡ್ರೆ ಇಷ್ಟ ಅನ್ನುವಂಥವ್ರನ್ನ ಕರ್ಕೊಂಡು ಹೋಗಿ, ನಂಬಿಕಸ್ಥ ಮಂತ್ರಿಗಳನ್ನ, ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇರಿಸ್ದೆ. 4ನೇ ವರ್ಷ ಅವ್ರಿಗೆ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಅಲ್ಲಿರೋ ಕಾಡು ಪ್ರಾಣಿಗಳನ್ನ, ಒಂದಷ್ಟು ಕ್ರೂರ ಪ್ರಾಣಿಗಳನ್ನ ಕೊಲ್ಲಿಸ್ದೆ. 5ನೇ ವರ್ಷ ನನಗೆ ಏನೇನ್ ಬೇಕು ಪ್ರತಿಯೊಂದನ್ನು ಪೂರ್ತಿ ಸೆಟಪ್ ಮಾಡಿ ಒಂದು ರಾಜ್ಯನ ಸೃಷ್ಟಿ ಮಾಡಿದೆ. ಈಗ ನಾನ್ ಹೋಗ್ತಾ ಇರೋದು ಕಾಡ್ಗಲ್ಲ, ನಾನೇ ಸೃಷ್ಟಿ ಮಾಡಿರೋ ಇನ್ನೊಂದು ರಾಜ್ಯಕ್ಕೆ. ಸೊ ನಾನು ಈ 5 ವರ್ಷ ನನ್ ಮೈ ಮರೆತು ಲಕ್ಸುರಿಯಸ್ ಲೈಫ್ ಅಲ್ಲಿ ಬದುಕಿ ನನ್ ಮೈ ಮರೆತಿದ್ರೆ ಬಹುಶಃ ನಾನು ಬೇರೆ ರಾಜ್ಯಗಳ ತರ ಸಾಯ್ತಾ ಇದ್ದೆ ಅಂತ ಅನ್ಸುತ್ತೆ. ಆದ್ರೆ ನಾನ್ ಹಾಗ್ ಮಾಡ್ಲಿಲ್ಲ. ನಾನ್ ಏನ್ ಬದುಕ್ತೆ ಅದ್ರ ಜೊತೆಗೆ ಹೈ ಥಿಂಕಿಂಗ್ ಅನ್ನುವಂಥ ನನ್ನ ಥಿಂಕಿಂಗ್ ಕೆಪಾಸಿಟಿ ಎಲ್ಲಿತ್ತು ಅಂದ್ರೆ, ಹೈ ಥಿಂಕ್ ಮಾಡಿ ನಾನು ಇನ್ನೊಂದು ರಾಜ್ಯನ ಸೃಷ್ಟಿ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಹೋಗ್ತಾ ಇರೋದ್ ಕಾಡಿಗೆ ಸಾಯೋಕಲ್ಲ, ಇನ್ನೊಂದು ರಾಜ್ಯನ ರಾಜ್ಭಾರ ಮಾಡೋಕೆ ಅಂತ. ಅಂಬಿಗ ಕರ್ಕೊಂಡು ಹೋಗ್ ತುದಿಗ್ ನೋಡ್ತಾನೆ, ಅದೇ ರಾಜ್ಯನ ಅವ್ನು ಸೃಷ್ಟಿ ಮಾಡಿರೋ ರಾಜ್ಯದಲ್ಲಿರುವಂತಹ ಜನರು, ಮಂತ್ರಿಗಳು, ಅಲ್ಲಿರೋ ವ್ಯಕ್ತಿಗಳು, ತುಂಬಾ ದೊಡ್ಡವರು, ಪಂಡಿತರು, ಪ್ರತಿಯೊಬ್ರು ಇವನನ್ನ ವೆಲ್ಕಮ್ ಮಾಡೋಕೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಇನ್ನೊಂದು ರಾಜ್ಯ ಸೃಷ್ಟಿ ಆಗಿರುತ್ತೆ. ಸೊ ಈ ಬುದ್ಧಿವಂತ ರಾಜ ತಾನು ಎಷ್ಟು ಇದಾಗ್ ಬದುಕದ್ನೋ ಜೊತೆಗೆ ಅಷ್ಟೇ ಹೈ ಥಿಂಕ್ ಮಾಡಿ ಇನ್ನೊಂದು ರಾಜ್ಯನ ಸೃಷ್ಟಿ ಮಾಡಿ ಅಲ್ಲಿ ಇನ್ನೊಂದು ರಾಜ್ಯದ ರಾಜ ಆಗಿ ಅಲ್ಲಿ ಆಳ್ವಿಕೆ ಮಾಡ್ತಾನೆ. ಸೊ ಎಷ್ಟು ನಾನು ಅವಾಗ್ಲೇ ಹೇಳ್ದಂಗೆ ಸಿಂಪಲ್
ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಸೊ ನಾವು ಲಕ್ಸುರಿಯಸ್ ಲೈಫ್ ಅಲ್ಲಿ ಎಷ್ಟು ನಮ್ಮನ್ನ ನಾವು ತೊಡಗಿಸ್ಕೊಂಡ್ ನಾವು ಹೋಗ್ತೀವೋ ನಮ್ಮ ಮೆಂಟಾಲಿಟಿ ಕೆಳಗ್ ಹೋಗ್ತಾ ಹೋಗುತ್ತೆ. ಯಾಕಂದ್ರೆ ನಂಗೆ ಎಲ್ಲ ಇದೆ, ನಂಗೆ ಏನು ಬೇಡ ಅಂತ, ನಂಗೆ ಏನೂ ಇಲ್ಲ, ನಾನು ಸಿಂಪಲ್ ಆಗಿದ್ದೀನಿ ಅಂತ ತೋರಿಸ್ಕೊಂಡಷ್ಟು ನಮ್ಮ ಥಿಂಕಿಂಗ್ ಲೆವೆಲ್ ಮೇಲ್ ಹೋಗ್ತಾ ಹೋಗುತ್ತೆ. ಈ ಕಥೆ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಕೇಳಿದ್ರಾ ಈ ತರದ್ ಕಥೆನ ನೀವು? ನಾನ್ ಕೇಳಿದೆ. ಇಲ್ಲ, ನಾನ್ ಕೇಳಿರ್ಲಿಲ್ಲ. ಕೇಳಿರ್ಲಿಲ್ಲ? ಸೇಮ್ ಕತೆ ಕೇಳಿದ್ರಾ? ಓಕೆ. ಸೊ ಈ ಕಥೆ ನನ್ಗೆ ಪೇಪರ್ ಅಲ್ಲಿ ಎಲ್ಲೋ ಸಿಕ್ಕಿದ್ದು. ಬಟ್ ಎಷ್ಟ್ ಚೆನ್ನಾಗಿದೆ ಅಂತ ಅಂದ್ರೆ, ನಾವು ತುಂಬಾ ಸತಿ ನಮ್ಗೆಲ್ಲಾ ಗೊತ್ತು, ನಮ್ಗೇನೋ ಸಿಕ್ಕಿದ ತಕ್ಷಣ ನಮ್ಗೆಲ್ಲಾ ಗೊತ್ತು ಅಂತ ಅನ್ಕೊಂಡು ನಾವು ನಮ್ಮ ಮುಂಚೆ ಬದುಕ್ತಿದಂತ ಸಿಂಪಲ್ ಲೈಫ್ ನ ಮರ್ತ್ ಬಿಡ್ತೀವಿ. ಬಟ್ ಹಾಗ್ ಮರಿಬಾರ್ದು ಅಂತ. ಫಾರ್ ಎಕ್ಸಾಂಪಲ್, ನಾವ್ ಎಷ್ಟೊಂದ್ ಜನ ನಮ್ ಸುತ್ತಮುತ್ತ ನೋಡ್ತೀವಿ ಆಯ್ತಾ, ನಮ್ ತರ ನಾರ್ಮಲ್ ಆಗಿ ಸಿಂಪಲ್ ಆಗಿ ಬದುಕ್ತಾ ಇರ್ತಾರೆ. ಒಂದೇ ಸತಿ ಯಾವ್ದೋ ಒಂದ್ ದೊಡ್ಡ ಪೋಸ್ಟ್ ಅಥವಾ ದೊಡ್ಡದ್ ಏನೋ ಮಾಡಿದ್ರು ಅಂತ. ಅಬ್ದುಲ್ ಕಲಾಂ ಹೇಳಿಲ್ವಾ, ಒಂದ್ ಸತಿ ಗೆದ್ಮೇಲೆ ನೆಕ್ಸ್ಟ್ ಡೇ ಇಂದ ನೀವ್ ಮಾಡ್ತಿದ್ದಂತಹ ಕೆಲ್ಸ ನಿಲ್ಸ್ಬೇಡಿ ಅಂತ. ಯಾಕಂದ್ರೆ ಫಸ್ಟ್ ಸಕ್ಸಸ್, ಯಾಕಂದ್ರೆ ನೀವ್ ಫಸ್ಟ್ ಸತಿ ಗೆದ್ದಿದ ತಕ್ಷಣ ಎರಡನೇ ಸತಿ ಏನಾದ್ರು ಗೆಲ್ಲಿಲ್ಲ ಅಂದ್ರೆ ಮೊದಲನೇ ಸತಿ ಗೆದ್ದಿದ್ದು ಫೇಕ್ ಅಂತ ಹೇಳ್ತಾರೆ ಅಂತ. ಸೊ ನೀವ್ ತುಂಬಾ ಕಷ್ಟಪಟ್ಟೇನೋ ಗೆದ್ದಿರ್ತೀರಾ ಮೊದಲನೇ ಸತಿ, ಆ ಸಿಂಪಲ್ ಆಗಿ ತುಂಬಾ ಹಂಬಲ ಇರತ್ತೆ, ಕಲಿಬೇಕು ಅಂತ ನಾರ್ಮಲ್ ಆಗಿರ್ತೀರಾ. ಕಲ್ತಿಯಾಗಿ ಏನೋ ಒಂದ್ ಗೆಲ್ತೀರಾ, ಗೆದ್ದ ಆದ್ಮೇಲೆ ಎರಡನೇ ಸತಿ ನೀವು ಬಿಟ್ಬಿಡ್ತೀರಾ, ಆಲ್ರೆಡಿ ನಂಗೆ ಸಿಕ್ಕಿದೆ, ನನ್ಗೇನೆಲ್ಲ ಬರುತ್ತೆ ಅಂತ. ಬಟ್ ಎರಡನೇ ಸತಿ ಬಿಟ್ಟು ಸೋತಾಗ ಮೊದಲನೇ ಸತಿ ಗೆದ್ದಿದ್ ಕೂಡ ಫೇಕ್ ಅಂತ ಜನಗಳು ಮಾತಾಡ್ತಾರೆ ಅಂತ. ಸೊ ಸಿಂಪಲ್ ಅನ್ನೋ ಪದಾನೇ ಬಿಡ್ಬಾರ್ದು ಲೈಫಲ್ಲಿ ಯಾವತ್ತೂ ಅಷ್ಟೇ, ಹುಟ್ಟಿನಿಂದ ಸಾಯೋ ತನಕ ಆ ಪದ ಬಿಡ್ಬಾರ್ದು. ಇದು ಒಂದ್ ಸಿಕ್ತು ಅಂದಿದ ತಕ್ಷಣ ನಮ್ಗೆ ಇನ್ನೊಂದ್ರ ಅವಶ್ಯಕತೆ ಇಲ್ಲ, ನಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ಬಿಟ್ಟಾಗ ಜನಗಳ ಮಾತಿಗೆ ನಾವು ತುತ್ತಾಗ್ತೀವಿ ಅಂತ. ತುಂಬಾ ನಮ್ಮ ಸುತ್ತಮುತ್ತನೇ ನಾವ್ ಎಕ್ಸಾಂಪಲ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮೆಂಟಾಲಿಟಿ ಹಾಗೆ, ಸ್ಕೂಲ್ ಮೆಂಟಾಲಿಟಿಯಾಗಿ ಹೇಳೋ ಹಾಗಿದ್ರೆ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಆಗತ್ತೆ, ಯಾರೋ ಒಬ್ಬ ತುಂಬಾ ಕಷ್ಟಪಟ್ಟು ಸ್ಕೋರ್ ಮಾಡಿ ಆ ಸೆಮ್ ಅಲ್ಲಿ ಟಾಪರ್ ಆಗಿರ್ತಾನೆ. ಇದೆಲ್ಲಾ ಸ್ಕೂಲ್ಗಳಲ್ಲೂ ಆಗುವಂತದ್ದು ಕತೆ, ಅಂಡ್ ನಿಮ್ ಫ್ರೆಂಡ್ಸ್ ಗಳ ಮಧ್ಯೆ ಆಗುವಂತ ಕಥೆ. ಟಾಪರ್ ಆಗ್ತಾನೆ. ಟಾಪರ್ ಆದ್ಮೇಲೆ ಒಂದ್ ತಲೆ ಬರುತ್ತೆ ಆಲ್ಮೋಸ್ಟ್, ನಾನೇ ಟಾಪರ್, ನನ್ಗಿಂತ ಯಾರು ಇಲ್ಲ, ನಾನೇ ಎಲ್ಲ ಕಲ್ತಿದ್ದೀನಿ, ನಾನೆಲ್ಲ ಚೆನ್ನಾಗ್ ಬರೀತೀನಿ ಅಂತ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾನೆ, ಸ್ವಲ್ಪ ಕಮ್ಮಿ ಮಾಡ್ತಾನೆ. ಅವ್ನು ನಾರ್ಮಲ್ ಆಗಿ ಮುಂಚೆ ಹಂಬಲ ಇತ್ತಲ್ಲ ಕಲಿಬೇಕು ಅಂತ, ಆ ಹಂಬಲ ಚೂರ್ ಕಮ್ಮಿ ಆಗಿರುತ್ತೆ. ಅದ್ ಯಾವಾಗ ಕಮ್ಮಿ ಆಗತ್ತೆ, ಅವ್ನು ಓದೋ ಚೂರ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ನು ಟಾಪರ್ ಆಗಲ್ಲ. ಸೊ ಅವಾಗ ಏನಂತಾರೆ, ನೀನ್ ಫಸ್ಟ್ ಟೈಮ್ ಟಾಪರ್ ಆಗಿ ಕಾಪಿ ಹೊಡೆದೇನಾದ್ರು ಟಾಪರ್ ಆಗ್ಬಿಟ್ಟ, ಈ ಸತಿ ಇಷ್ಟೊಂದ್ ಕಮ್ಮಿ ಬಂದಿದ್ಯಲ್ಲ ಅಂತ ಎಷ್ಟೊಂದ್ ಜನ ಕನ್ಸಲ್ಲ. ಸೊ ಲೈಫ್ ಅಲ್ಲಿ ಈ ಸಿಂಪಲ್ ಅನ್ನೋ ಪದ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಇದೇ ಕಾರಣಕ್ಕೆ. ಈಗ ನಂಗೆ ತುಂಬಾ ಹೇಳ್ದೆ ಸಿಂಪಲ್ ಆಗಿ ಬದುಕಂತ ಎಷ್ಟೊಂದ್ ಜನರ ಬಗ್ಗೆ ಹೇಳ್ದೆ ಅವಾಗ್ಲೆ. ಇನ್ನೊಂದಷ್ಟು ಜನಗಳಿದ್ದಾರೆ ಸಿಂಪಲ್ ಆಗಿ ಬದುಕ್ದವ್ರು. ಫಾರ್ ಎಕ್ಸಾಂಪಲ್, ಸಾಲು ಮರದ ತಿಮ್ಮಕ್ಕ. ಗೊತ್ತಾ ಸಾಲು ಮರದ ತಿಮ್ಮಕ್ಕ ಯಾರು ಅಂತ? ಏನ್ ಮಾಡಿದ್ದಾರೆ ಅವರು? ಒಬ್ರು ಮಾತಾಡ್ತೀರಾ ಯಾರಾದ್ರೂ? ಹಾ, ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಳಿರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅವರು ಗಿಡಗಳನ್ನ ನೆಡ್ತಾ, ಅವಾಗ ನೀರಿನ ಪ್ರಾಬ್ಲಮ್ ಇದ್ರು ಕೂಡ ಅವರು ಬೋರ್ವೆಲ್ ಅಲ್ಲಿ ನೀರನ್ನ ಎತ್ಕೊಂಡ್ ಬಂದು ಗಿಡಗಳಿಗೆ ನೀರ್ ಹಾಕಿ ಸಾವಿರಾರು ಗಿಡಗಳನ್ನ ನೆಟ್ಟು ಅವನ್ನ ಬೆಳೆಸಿದ್ರು ಅಂತ ಹೇಳ್ತಾರಲ್ವಾ. ಸೊ ಆ ವ್ಯಕ್ತಿ ಇವತ್ತು ಎಂತ ದೊಡ್ಡ ಅವಾರ್ಡ್ ತಗೊಂಡ್ರು ಕೂಡ ಹೇಗಿದ್ದಾರೆ, ಎಷ್ಟು ಸಿಂಪಲ್ ಆಗಿದ್ದಾರೆ. ನೋಡಿದೀರಾ ನೀವು ಅವ್ರನ್ನ? ಗೂಗಲ್ ಅಲ್ಲಾದ್ರು, ಹೊರಗೆ ಫಂಕ್ಷನ್ಗಳಾದ್ರು. ಅಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಬದುಕನ್ನ ತುಂಬಾ ಸಿಂಪಲ್ ಆಗೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮೂರು ಹಾಸನ ಆಯ್ತಾ, ಹಾಸನದಲ್ಲಿ ಚನ್ನರಾಯಪಟ್ಟಣ ಅಂತ ಒಂದು ತಾಲೂಕಿದೆ. ಆ ತಾಲೂಕಲ್ಲೂ ಸಾಲು ಮರದ ಅಶೋಕ್ ಅಂತ ಹೇಳ್ಬಿಟ್ಟು ಒಬ್ರು ವ್ಯಕ್ತಿ ಇದ್ದಾರೆ. ಅವರು ಹೇಗೆ ಅಂತ ಅಂದ್ರೆ, ಹಾಸನದಲ್ಲಿ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದಾರೆ. ಎಷ್ಟೊಂದು ಸತಿ ನೀವ್ ಅಪ್ಪಿಕೋ ಮೂಮೆಂಟ್ ಗಳನ್ನೆಲ್ಲ ಕೇಳಿರ್ಬೋದು, ಚಿಕ್ಕೋ ಮೂಮೆಂಟ್. ಆ ರೀತಿ ಚನ್ನರಾಯಪಟ್ಟಣದಲ್ಲಿ ಎಷ್ಟೊಂದು ಸಲ ಈ ತರ ಮರಗಳನ್ನ ಕಡಿಬೇಕು ಅಂತ ಹೋದಾಗ ಮರಗಳನ್ನ ತಪ್ಕೊಂಡು, ನನ್ನನ್ನ ಕಡಿರಿ ಮೊದ್ಲು, ಮರನ ಕಡಿಬೇಡಿ ಅಂತ ಹೇಳ್ದಂತ ವ್ಯಕ್ತಿ. ಅವ್ರು ಹೇಗಿದ್ದಾರೆ ಅಂದ್ರೆ, ಹವಾಯ್ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾರೆ. ಎಂತ ದೊಡ್ಡ ಸ್ಟೇಜ್ ಫಂಕ್ಷನ್ ಆದ್ರೂ ಕೂಡ ಹವಾಯ್ ಸ್ಲಿಪ್ಪರ್ ಹಾಕೊಂಡು ನಾರ್ಮಲ್ ಶರ್ಟ್ ಹಾಕೊಂಡು ಓಡಾಡ್ತಾರೆ. ಸೊ ಅದು ನೋಡ್ದಾಗ, ಆ ತರದ ವ್ಯಕ್ತಿಗಳನ್ನ ನೋಡಿದಾಗ ನಾವು ತುಂಬಾ ಇನ್ಸ್ಪೈರ್ ಆಗ್ಬೇಕು ಸಿಂಪಲ್ ಅನ್ನೋ ಪದಕ್ಕೆ. ಆ ಪದ ಕೊನೆ ತನಕ, ನಾನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಅಷ್ಟೇ, ನಾವು ಹುಟ್ಟಿದಾಗಿಂದ ಸಾಯೋ ತನಕ ಸಿಂಪಲ್ ಅನ್ನೋ ಪದನ ಬಿಡ್ಬಾರ್ದು. ಇದೊಂದು ಮೌಲ್ಯ ನಮ್ಗೆ. ಯಾವಾಗ ನಾವ್ ಆ ಪದನ ಬಿಡ್ತೀವಿ, ಸಿಂಪ್ಲಿಸಿಟಿ ಅನ್ನೋದನ್ನ ಬಿಡ್ತೀವಿ, ಅಂಡ್ ಸಿಂಪ್ಲಿಸಿಟಿ ಯಾವತ್ತು ಪಬ್ಲಿಸಿಟಿ ಆಗ್ಬಾರ್ದು. ಹಾಗೆ ಯಾವಾಗ ಅದನ್ನ ನಾವು ಮನಸ್ಫೂರ್ತಿಯಾಗಿ ಒಪ್ಕೊಂಡು ಅದನ್ನ ಫಾಲೋ ಮಾಡ್ತೀವಿ, ಅವಾಗ ಸಿಗೋ ನೆಮ್ಮದಿ, ಖುಷಿ ಯಾವಾಗ್ಲೂ ಸಿಗೋದಿಲ್ಲ. ಇವಾಗ ನಾ ಹೇಳ್ತಿರೋದು ಅಕ್ಕ ಹೀಗೆ ಹೇಳ್ತಾ ಇದ್ದಾಳೆ, ಬಟ್ ಲಕ್ಸುರಿಯಸ್ ಲೈಫ್ ನ ಬಿಡಕ್ ಆಗಲ್ಲ ಅಂತ ತುಂಬಾ ಜನರ ಮನ್ಸಲ್ಲಿ ಇರಬಹುದು.
ಆದ್ರೆ ಯಾವ್ದೋ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ನಮಗ್ ಅನ್ಸುತ್ತೆ ಈ ಸಿಂಪ್ಲಿಸಿಟಿ ಅನ್ನೋದು ಎಷ್ಟು ಮುಖ್ಯ ಅಂತ. ಯಾವ್ದೋ ಒಂದ್ ಇನ್ಸಿಡೆಂಟ್ ನಮಗೆ ಅದ್ರ ಬಗ್ಗೆ ಪಾಠ ಕಲ್ಸುತ್ತೆ. ಸೊ ತುಂಬಾ ಕಥೆಗಳಿದಾವೆ. ನಿಮ್ಗೆ ಗೋಪಾಲಕೃಷ್ಣ ಗೋಖಲೆ ಅವ್ರು ಗೊತ್ತಾ? ಫ್ರೀಡಮ್ ಫೈಟರ್, ಕೇಳಿದೀರಾ ಅವ್ರ ಬಗ್ಗೆ? ಹಾ ಹಾ ಅಕ್ಕ, ನಾನು ಕತೆ ಏನ್ ಕಥೆ ಹೇಳು. ಸತ್ಯವಂತ ಬಾಲಕ. ಓಕೆ, ಅವರು ಒಂದ್ಸಲ ಜಾನ್ಸ್ಬರ್ಗ್ಗೆ ಹೋಗಿದಾಗ ಅವ್ರದೊಂದು ಸ್ಕಾರ್ಫ್ ತುಂಬಾ ಗಲೀಜಾಗಿರತ್ತೆ. ಸೊ ಗಲೀಜಾಗಿರೋದ್ರಿಂದ ಲಾಂಡ್ರಿ ಕೊಡಕ್ ಲಾಂಡ್ರಿ ಅವ್ರು ಇರಲ್ಲ. ಆ ಸ್ಕಾರ್ಫ್ ನ ಯಾರು ಒಗ್ದು ಕೊಡ್ತಾರೆ ಗೊತ್ತಾ? ಕ್ಲೀನ್ ಮಾಡಿ ಕೊಡ್ತಾರೆ ಗೊತ್ತಾ? ಯಾರಿಗಾದ್ರೂ ಈ ಕಥೆ ಗೊತ್ತಾ? ಗಾಂಧಿ ತಾತ. ನಾನು ಅವಾಗ್ಲೇ ಹೇಳ್ದೆ, ಸಿಂಪಲ್ ಅನ್ನೋ ಪದಗೆ ಅನ್ವರ್ಥವಾಗಿರುವಂತಹ ವ್ಯಕ್ತಿ ಗಾಂಧೀಜಿ ಅವರು. ಒಂದಷ್ಟು ಲೈಫ್ ಅವ್ರ ಜೀವನದ ಒಂದಷ್ಟು ವರ್ಷಗಳು ಸಿಂಪಲ್ ಆಗಿ ಬದುಕಂತಹ ವ್ಯಕ್ತಿ. ಅವರು ಗೋಪಾಲಕೃಷ್ಣ ಗೋಖಲೆ ಅವರ ಸ್ಕಾರ್ಫ್ ಅನ್ನ ಒಗ್ದು ಕೊಟ್ಟಿದ್ರಂತೆ, ಅಂತ ವ್ಯಕ್ತಿ. ನಾವು ನಮ್ಮ ಮನೆಯಲ್ಲಿ ನಮ್ ಬಟ್ಟೆ ಒಕ್ಕೋತೀವಲ್ವಾ, ನಮಗ್ ಗೊತ್ತಿಲ್ಲ ಅಲ್ವಾ? ಯಾರಾದ್ರೂ ಬಟ್ಟೆ ಒಗಿತೀರಾ ನಿಮ್ ಮನೆಯಲ್ಲಿ ನಿಮ್ ಬಟ್ಟೆಗಳನ್ನ? ನಾನು ಒಗ್ಗಿ ಕೇಳಿದ್ದು. ಯಾರು? ನಮ್ಮ ಮನೇಲಿ ನಾವು ಕೊಡ್ತಿದೀವಿ ಅಕ್ಕ. ಹೌದಾ? ಸೂಪರ್ ಸೂಪರ್. ಮಕ್ಕಳಿಗೆ ಅವ್ರ ಬಟ್ಟೆ ಅವರೇ ತೊಳ್ಕೊಳ್ಳೋದು, ಅವ್ರ ತಟ್ಟೆಗಳನ್ನ ಅವರೇ ತೊಳ್ಕೊಳ್ಳೋ ಅಂತ ಅಭ್ಯಾಸ ಮಾಡಿ. ಹೌದಾ ಮ್ಯಾಮ್? ಎಲ್ಲ ಮಕ್ಕಳು. ಸೂಪರ್ ಸೂಪರ್ ಸೂಪರ್. ಖುಷಿ ಆಗೋಯ್ತು ಕೇಳಿ. ಸೂಪರ್ ಸೂಪರ್ ಸೂಪರ್. ಓಕೆ, ಇವಾಗ ನನ್ಗೆ ಇನ್ನೊಂದ್ಸತಿ ಏನೇನ್ ಹೇಳ್ದೆ ಅಂತ ಹೇಳ್ತೀರಾ ಯಾರಾದ್ರೂ? 2 ಸೆಷನ್ ಆಯ್ತಲ್ವಾ, ನಾನು 15 ಮಿನಿಟ್ಸ್ ತಗೊಂಡೆ ಅನ್ಸತ್ತೆ. ಏನ್ ಹೇಳ್ದೆ ಅಂತ ಹೇಳಿ ನೋಡೋಣ ಯಾರಾದ್ರೂ ಒಬ್ರು. ಯಾರ್ಯಾರ ಬಗ್ಗೆ ಹೇಳ್ದೆ, ಏನೇನ್ ಹೇಳ್ದೆ? ಗೋಪಾಲಕೃಷ್ಣ ಗೋಖಲೆ. ಕೃಷ್ಣ ಗೋಖಲೆ. ಕಂಗಳು ಮರದ ತಿಮ್ಮಕ್ಕ. ಅಬ್ದುಲ್ ಕಲಾಂ. ಸಾಲು ಮರದ ರಾಜನ ಸ್ಟೋರಿ. ಇನ್ನೊಂದ್ ಲೈನ್ ಹೇಳ್ದೆ ನಾನು, ಲಿಯೋನಾರ್ಡೋ ಡಾ ವಿಂಚಿ ಅವ್ರು ಹೇಳಿರೋದು. ಸಿಂಪ್ಲಿಸಿಟಿ ಇಸ್ ದ ಅಲ್ಟಿಮೇಟ್ ಸೊಫಿಸ್ಟಿಕೇಶನ್ ಅಂತ. ನೆನ್ಪಿದ್ಯಾ ಲೈನ್? ಸೊಫಿಸ್ಟಿಕೇಟೆಡ್ ಆಗಿರ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ. ಜನಗಳನ್ನ ದೂರ ಇಟ್ಟು, ಜನಗಳನ್ನ ನಾವೊಂದ್ ಲೆವೆಲ್ ಅಲ್ಲಿ ಇದ್ದು ಜನಗಳನ್ನ ದೂರ ಇಡೋದು ಸೊಫಿಸ್ಟಿಕೇಶನ್ ಅಲ್ಲ. ಯಾವಾಗ ನಾವು ಸಿಂಪಲ್ ಆಗಿ ಬದುಕಿ ತೋರಿಸ್ತೀವಿ, ಅದು ಸೊಫಿಸ್ಟಿಕೇಶನ್ ಅಂತ. ನೆನ್ಪಿದ್ಯಾ ಲೈನ್? ಅದು ನಾ ಹೇಳಿದ್ದು. ಈ ಲೈನ್ ಜೀವನದ ಕಡೆ ತನಕ ಪ್ರತಿಯೊಬ್ಬ ಮನುಷ್ಯನಿಗೂ ನೆನ್ಪಿರ್ಬೇಕು ಅಂತ. ಯಾರೋ ಒಬ್ರು ಏನೋ ಅಚೀವ್ ಮಾಡಿದ ತಕ್ಷಣ ನಾನು ಹಿಂಗ್ ಮಾಡ್ಬಿಟ್ಟಿದೀನಿ, ಜನಗಳನ್ನ ದೂರ ಇಡ್ಬೇಕು ಅನ್ನೋಂಥ ಮೆಂಟಾಲಿಟಿ ಬರುತ್ತೆ. ಆ ಮೆಂಟಾಲಿಟಿ ಯಾವತ್ತೂ ಬರಬಾರ್ದು. ಸಿಂಪಲ್ ಆಗಿ ಬದುಕಿ ತೋರಿಸ್ಬೇಕು. ನಿಮ್ಗೆ ಕುವೆಂಪು ಗೊತ್ತಾ? ಅವ್ರಿಗೊಬ್ಬ ಮಗ ಇದ್ರು. ಆ ಮಗನ ಹೆಸರು ಹೇಳಿ ನೋಡೋಣ. ಅವರು ರೈಟರ್ ಮಗನ ಹೆಸರು ಹೇಳಿ. ಕುವೆಂಪುಗೆ ತುಂಬಾ 4 ಜನ ಮಕ್ಳು, ಅದ್ರಲ್ಲಿ ರೈಟರ್ ಒಬ್ರು ಇದ್ರು. ಅವ್ರ ಹೆಸರು ಗೊತ್ತಾ? ಪೂರ್ಣಾನಂದ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ. ಪಾಠ ಇದೆಯಾ ತೇಜಸ್ವಿ ಅವ್ರದ್ದು? ಇಲ್ಲ ಅಲ್ಲ? ಯಾರೋ ಮಾತಾಡ್ತಾ ಇದ್ದಾರೆ, ಹೇಳಪ್ಪ, ನನ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಎಕೋ ಬರ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿ. ಹೌದು, ಪೂರ್ಣಚಂದ್ರ ತೇಜಸ್ವಿ. ಹೌದು. ಅವ್ರ ಬಗ್ಗೆ ಯಾರಿಗಾದ್ರೂ ಪಾಠ ಇದೆಯಾ ಅಂತ? ಇಲ್ಲ ಅಲ್ಲ? ಇಲ್ಲ ಅಕ್ಕ. ಓ, ಹಾಗಾದ್ರೆ ನಾನ್ ಲಕ್ಕಿ. ಇವಾಗ ನಾನು ಅವ್ರ ಬಗ್ಗೆ ಹೇಳ್ತೀನಲ್ಲ ಸ್ವಲ್ಪ. ಕುವೆಂಪು ಅವ್ರ ಬಗ್ಗೆ ನಿಮಗೆ ಗೊತ್ತಾ ಇರತ್ತೆ, ರಾಷ್ಟ್ರಕವಿ ಅಂತ ಕರಿತೀವಿ ಅಂತ ಹೇಳಿ. ಅಂಡ್ ಅವರು VC ಆಗಿದ್ರು ಮೈಸೂರು ಯೂನಿವರ್ಸಿಟಿಗೆ ಅಂತ. ನಾನು ಅದೇ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಓದ್ತಾ ಇದ್ದೀನಿ. ಅವ್ರಿಗೆ 4 ಜನ ಮಕ್ಳು. ಅದ್ರಲ್ಲಿ ಇವ್ರನ್ನ ಯಾಕೆ ನಾನು ಪರ್ಟಿಕ್ಯುಲರ್ ಆಗಿ ತಗೋತೀನಿ ಅಂದ್ರೆ, ಇವ್ರು ಒಬ್ಬ ರೈಟರ್. ಇಲ್ಲಿ ಯಾರಿಗಾದ್ರೂ ಪುಸ್ತಕ ಓದ್ಬೇಕು ಅನ್ನೋ ಆಸೆ ಇದ್ರೆ, ಯಾರಾದ್ರೂ ಓದೋಕ್ ಶುರು ಮಾಡೋದಾದ್ರೆ, ಪ್ರತಿಯೊಬ್ಬ ಕನ್ನಡಿಗ ಓದುವಂತ ಪ್ರತಿಯೊಬ್ಬ ಪುಸ್ತಕ ಓದುಗರು ಎಲ್ರು ಹೇಳೋದು, ಮೊದ್ಲು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳಿಂದ ಶುರು ಮಾಡಿ ಓದೋದಕ್ಕೆ ಅಂತ. ಅಷ್ಟು ಸರಳವಾಗಿ, ಸುಲಲಿತವಾಗಿ ಅರ್ಥ ಆಗೋ ಭಾಷೆಯಲ್ಲಿ ಬರೀತಾರೆ ಅಂತ. ಇವರನ್ನ ನಾನ್ ಯಾಕೆ ಇವಾಗ ಸಿಂಪ್ಲಿಸಿಟಿ ಅನ್ನೋ ಪದಕ್ಕೆ ತಗೋತಾ ಇದ್ದೀನಿ ಅಂತ ಹೇಳ್ತೀನಿ. ನಮ್ಗೆ ಫಾರ್ ಎಕ್ಸಾಂಪಲ್, ನಮ್ಮನೆಯಲ್ಲ ಯಾರೋ VC, ಮೈಸೂರನ್ನ ಅಥವಾ ಯಾವ್ದೋ ಒಂದು ಯೂನಿವರ್ಸಿಟಿನ VC ನಮ್ಮನೇಲಿ ಇದ್ದಾರೆ ಅಂದ್ರೆ ನಮಗೆ ಎಷ್ಟು ಹೆಮ್ಮೆ ಇರುತ್ತಲ್ಲ.
ನಮಗೂ ಒಂದು ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ಅಲ್ವಾ, ಹುದ್ದೆ ಸಿಗುತ್ತೆ ಅಂತ. ಬಟ್ ಸ್ವತಃ ತಮ್ಮ ತಂದೆನೇ ವೈಸ್ ಚಾನ್ಸಲರ್ ಆದಂತಹ ಸಂದರ್ಭದಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅಷ್ಟೆಲ್ಲ ಓದ್ಕೊಂಡಿದ್ರು ಕೂಡ ಅವ್ರು ಬಂದಿದ್ದು ಮೂಡಿಗೆರೆಯಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಗೆ. ಮೂಡಿಗೆರೆಗೆ ಬಂದು ಅಲ್ಲಿ ಕಾಫಿ ತೋಟನ ಪರ್ಚೇಸ್ ಮಾಡಿ ಅಲ್ಲೊಂದು ಪುಟ್ಟ ಮನೆ ಮಾಡ್ಕೊಂಡು ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಕಾಡ್ನಲ್ಲಿ ಜೀವನ ಮಾಡಿದ್ರು. ತನ್ನ ಇಡೀ ಲೈಫ್ ಏನ್ ಓದಿದ ನಂತರ ಇಲ್ಲಿಗೆ ಬಂದ್ರು, ಇಡೀ ಲೈಫ್ನ ಕಾಡಲ್ಲಿ ಒಬ್ಬ ರೈತನಾಗಿ, ಒಬ್ಬ ರೈಟರ್ ಆಗಿ, ಒಬ್ಬ ಫೋಟೋಗ್ರಾಫರ್ ಆಗಿ ಜೀವನನ ಸಾಗಿಸ್ತಾರೆ. ಅದಕ್ಕೆ ನನಗ್ ಅವ್ರು ತುಂಬಾ ಇಷ್ಟ. ಸೊ ಸಿಂಪ್ಲಿಸಿಟಿ ಪದಕ್ಕೆ ನಾನು ಯಾಕೆ ತಗೊಂಡೆ ಅಂದ್ರೆ, ಒಬ್ಬ VC ಮಗ ಅಷ್ಟು ಓದಿದ್ರು ಗೌರ್ನಮೆಂಟ್ ಜಾಬ್ ತಗೊಂಡು ಸೊಫಿಸ್ಟಿಕೇಟೆಡ್ ಆಗಿ ಇರುವಂತ ಎಲ್ಲಾ ಸಾಧ್ಯತೆಗಳಿದ್ರು ಆ ಎಲ್ಲಾ ಸಾಧ್ಯತೆಗಳನ್ನ, ಎಲ್ಲಾ ಅನುಕೂಲಗಳನ್ನ ಬಿಟ್ಟು ಮೂಡಿಗೆರೆಗೆ ಬರ್ತಾರೆ. ಮೂಡಿಗೆರೆಯಲ್ಲಿ ಕಾಫಿ ಬೆಳೆಯನ್ನ, ಏಲಕ್ಕಿ ಬೆಳೆಯನ್ನ ಬೆಳಿತಾರೆ. ಕೊನೆಗೆ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಗಳನ್ನ ಕೊಡ್ತಾರೆ. ತುಂಬಾ ಪುಸ್ತಕಗಳನ್ನ ಬರೀತಾರೆ. ಅಷ್ಟೂ ಪುಸ್ತಕಗಳು, ಪ್ರತಿಯೊಂದು ಪುಸ್ತಕಗಳು ಅವ್ರು ಓದಿರೋದೇ ಬೇರೆ, ಸೈಂಟಿಫಿಕ್ ಆಗಿ ಪುಸ್ತಕಗಳನ್ನ ಬರೆದಿದ್ದಾರೆ. ಇಲ್ಲಿ ಯಾರಾದ್ರೂ ತೇಜಸ್ವಿ ಅವ್ರ ಪುಸ್ತಕಗಳನ್ನ ಓದಿದೀರಾ? ಇಲ್ಲ ಅಕ್ಕ. ನಾನ್ ಹಾಗಾದ್ರೆ ನಿಮಗೆ ಪರಿಸರದ ಕಥೆ ಅನ್ನುವಂತ ಒಂದ್ ಪುಸ್ತಕನ ಸಜೆಸ್ಟ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿರೋದು, ಈಗ ಸದ್ಯಕ್ಕೆ ನಿಮಗೆ ಅರ್ಥ ಆಗುವಂತದ್ದು. ನೆಕ್ಸ್ಟ್ ನೀವು PU ಲೆವೆಲ್ಗೆ ಹೋದಾಗ ನಿಮ್ಗೆ ತೇಜಸ್ವಿ ಅವ್ರದ್ದು ಒಂದ್ ಪಾಠನೇ ಬರುತ್ತೆ, ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತ, ಒಂದು ಮೂಲಿಕೆ ಬಳ್ಳಿಯ ಸುತ್ತ ಅಂತ ಹೇಳಿ. ಸೊ 20 ವರ್ಷದ ಕಥೆಯನ್ನ ಒಂದ್ ಕಥೆಯಾಗಿ ಬರ್ದಿದ್ದಾರೆ. ನಿಮಗೆ ಬರೋ ನೆಕ್ಸ್ಟ್ PU ಹೋದಾಗ ಬರುತ್ತೆ ಅದು. ಇವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪರಿಸರದ ಕಥೆಯಲ್ಲಿ ಪೂರ್ಣ ಸೈಂಟಿಫಿಕ್ ಆಗಿ ಬರ್ದಿರುವಂತಹ ಕಥೆಗಳು. ಸೊ ನಾನು ಅದೇ ಹೇಳ್ದಂಗೆ, ಸಿಂಪ್ಲಿಸಿಟಿ ನೀವು ತಗೊಂಡೆ ಅಂದ್ರೆ ಆರಾಮ್ಸೆ ಅವರು ಒಂದು ಮನೆ ಹತ್ರ ಹಾಕೋ ಬಟ್ಟೆಗಳನ್ನ ಹಾಕೊಂಡು ಆರಾಮಾಗಿ ಓಡಾಡ್ತಾ ಇದ್ರು ಮೂಡಿಗೆರೆಯಲ್ಲಿ. ಅವ್ರ ತಂದೆ ಜಗತ್ತು ಅಂತ ಪುಸ್ತಕಗಳ ಸಿರೀಸ್ ಇದೆ. ಅದ್ರಲ್ಲಿ ಕಪ್ಪೆ, ಹಾರುವ ಇಲಿ, ಚಿಟ್ಟೆ, ಈ ಸಣ್ಣ ಸಣ್ಣ ಜೀವಿಗಳ ಬಗ್ಗೆನೆ ಬರ್ದಿದ್ದಾರೆ. ಆ ಜೀವಿಗಳ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗತ್ತೆ. ಆದ್ರೂ ಕೂಡ ನಾವು ಸೈನ್ಸ್ ಅಲ್ಲಿ ಪಾಠ ಓದುವಾಗ ಅವುಗಳ ಬಗ್ಗೆ ಓದ್ತಾ ಕೂತ್ಕೊಂಡ್ರೆ ಬೈ ಹಾರ್ಟ್ ಹೊಡಿಬೇಕು, ಅಷ್ಟು ಬೋರ್ ಹೊಡಿತಾ ಇರುತ್ತೆ. ಆದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಪುಸ್ತಕ ಓದುವಾಗ ನಮ್ಗೆ ನಾವು ಓದ್ತಿದ್ವಿ ಅಂತಾನೆ ಅನ್ಸಲ್ಲ, ಅಷ್ಟು ನೀಟಾಗಿ ಓದಿಸ್ಕೊಂಡು ಹೋಗತ್ತೆ, ಅಷ್ಟು ಚೆನ್ನಾಗಿ ಮಾಹಿತಿಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಓ ಹೌದಾ, ಈ ಪಕ್ಷಿ ಬಗ್ಗೆ ಇನ್ನೂ ಏನೋ ಇರುತ್ತೆ, ಆತರ ನಮ್ಗೆ ಯಾರಿಗೂ ಗೊತ್ತಿಲ್ದಿರೋಂತ ವಿಚಾರಗಳನ್ನ ತುಂಬಾ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತಾರೆ. ಸೊ ಅದು ಅವರ ಸಿಂಪ್ಲಿಸಿಟಿ. ವಿಸ್ಮಯ ಜಗತ್ತು ಅನ್ನೋದು ತುಂಬಾ ಚೆನ್ನಾಗಿರೋ ಬುಕ್ಸ್ ಇದೆ, ನಾವು ಓದ್ಬೋದು ನಮ್ಮ ಮಕ್ಕಳು. ಥ್ಯಾಂಕ್ ಯು ಮ್ಯಾಮ್. ಹಾಗೆ ನಾನು ಸಿಂಪ್ಲಿಸಿಟಿ ಅನ್ನೋ ಟಾಪಿಕ್ ನ ತೇಜಸ್ವಿ ಅವರ ಥಾಟ್ ಗಳೊಟ್ಟಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಎಷ್ಟೊಂದು ಜೀವಚರಗಳನ್ನೆಲ್ಲ ನೋಡ್ತೀವಿ. ಅವ್ರು ಬದುಕಿದಂತಹ ರೀತಿ ಇವತ್ತಿಗೂ ತುಂಬಾ ಜನ ತೇಜಸ್ವಿ ಮನೆಗೆ ಹೋಗ್ತಾರೆ. ಅವ್ರಿಲ್ಲ, ಇವಾಗ ತೀರ್ ಹೋಗಿದ್ದಾರೆ, 2007ರಲ್ಲಿ ತೀರ್ ಹೋಗಿದ್ದು. ಅವ್ರ ಹೆಂಡತಿ ಇದ್ದಾರೆ. ಅಲ್ಲಿ ಹೋಗೋ ಪ್ರತಿಯೊಬ್ರು ಕೂಡ ತೇಜಸ್ವಿ ಹೇಗೆ ಬದುಕಿ ಬಾಳಿದ್ರು ಅಂತ ನೋಡೋದಕ್ಕೆ ಅಂತ ಹೋಗ್ತಾರೆ. ಅಷ್ಟು ಸಿಂಪಲ್ ಆಗಿ ಕೊನೆ ತನಕ ಬದುಕಿ ಸಾವ್ನಲ್ಲೂ ಸಿಂಪಲ್ ಆಗಿ ಹೋದಂತ ವ್ಯಕ್ತಿ. ಸೊ ಅವರ ಹೆಸರನ್ನ ಹೇಳ್ತಾ ನಾನು ಈ ಸೆಷನ್ ನ ಮುಗಿಸ್ತಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಅಂಡ್ ಬೋರ್ ಆಗಿದ್ರೆ ಸಾರಿ, ಎಲ್ಲೂ ಬೋರ್ ಮಾಡಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸುರಭಿ ಟ್ರಸ್ಟ್. ಥ್ಯಾಂಕ್ ಯು ಮ್ಯಾಮ್. ನನ್ಗಿದು ಮಕ್ಳ ಜೊತೆ ಒಂಥರ ಚೆನ್ನಾಗ್ ಅನ್ಸುತ್ತೆ ಸೆಷನ್ ಇಂಟ್ರಾಕ್ಟ್ ಮಾಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದನ. ಸುಧಾಮೂರ್ತಿ ಅವರು ನಾವ್ ನೋಡ್ದಂಗೆ ಇವತ್ತಿಗೂ ಮೈ ಮೇಲೆ ಚಿನ್ನ ಕೂಡ ಹಾಕಲ್ಲ ಯಮ್ಮ, ನಂಗೆ ಅದಕ್ಕೆ ತುಂಬಾನೇ ಇಷ್ಟ. ಅವ್ರ ವೀಕೆಂಡ್ ವಿತ್ ರಮೇಶ್ ಸೆಷನ್ ನಾನು ತುಂಬಾ ಸಲ ನೋಡಿದೀನಿ. ಅಂಡ್ ಇದ್ರ ಮಧ್ಯೆ ನನ್ಗದು ಮತ್ತೆ ಇದಾಗ್ಲಿಲ್ಲ, ಕೆಲವು ಪಾಯಿಂಟ್ಸ್ ಗಳು ಮಿಸ್ ಆಯ್ತು. ತುಂಬಾ ಸಿಂಪಲ್ ಆಗಿರೋ ಅಂತವ್ರು. ಅಂದ್ರೆ ಕೇವಲ 10,000ದಲ್ಲಿ ಶುರುವಾಗಿದ್ದು ಇನ್ಫೋಸಿಸ್ ಅಂತ ಹೇಳ್ತಾರೆ. ಅವ್ರ ಗಂಡನ್ ಜೊತೆ ಬದುಕಿದ್, ಮದ್ವೆಗೆ ಯಾರು ಇನ್ವೈಟ್ ಮಾಡಿಲ್ಲ. ಅವ್ರ ಮದ್ವೆ ಕಾರ್ಡ್ ನೋಡ್ದಾಗ್ಲೂ ಇಷ್ಟು ಸಿಂಪಲ್ ಇದಾರೆ ಅಂತ ಅನ್ಸ್ಬಿಡ್ತು. ಅಂದ್ರೆ ನಾವ್ ಮದ್ವೆ ಆಗ್ತಿದೀವಿ ಅಂತ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ರೋ ಹೊರತು ಬನ್ನಿ ಮದ್ವೆಗೆ ಅಂತ ಯಾರನ್ನೂ ಕರ್ದಿಲ್ಲ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಮದ್ವೆ ಆದ್ರು. ನಾನ್ ಅವ್ರು ಬರ್ದಿರೋ ಪುಸ್ತಕ ಓದಾಗ ಒಮ್ಮೆ ಯಾರೋ ಅವ್ರಿಗೆ ಒಂದ್ ಪತ್ರನ ಬರೀತಾರೆ, ನನ್ ಮದ್ವೆಗ್ ಬನ್ನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೋಗ್ತಾರ ಮದ್ವೆಗೆ, ಯಾರು ಅಂತ ಗೊತ್ತಿಲ್ಲ. ಏನಾಯ್ತು ಅಂದ್ರೆ ಅವ್ರು ಒಂದು ಪುಸ್ತಕ, ಆಕ್ಚುಲಿ ನಾನು ಅವ್ರ ಬುಕ್ಸ್ ಓದಿಲ್ಲ, ಬಟ್ ಅವ್ರ ಒಂದ್ ಪುಸ್ತಕದಲ್ಲಿ ಏನೋ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಏನೋ ಇರುತ್ತೆ, ಅದನ್ನ ಓದಿ ಒಬ್ಬ ಹುಡ್ಗ ಇನ್ಸ್ಪೈರ್ ಆಗಿ. ಹಾ ಮೇಡಮ್, ಮಹಾಶ್ವೇತೆ ಅದು ಆ ಬುಕ್. ಯಾವ್ದು? ಮಹಾಶ್ವೇತೆ ಅಂತ. ಅದ್ರೊಳಗಡೆ ಆಕೆಗೆ ಕುಷ್ಠರೋಗ ಬಂದಿರುತ್ತೆ ಹುಡುಗಿಗೆ. ಎಂಗೇಜ್ಮೆಂಟ್ ಮಾಡೋವರೆಗೂ ಚೆನ್ನಾಗಿರ್ತಾಳೆ. ಎಂಗೇಜ್ಮೆಂಟ್ ಆದ್ಮೇಲೆ ಅವಳಿಗೆ ಕುಷ್ಠರೋಗ ಅಂತ ಗೊತ್ತಾಗತ್ತೆ. ಅವಾಗ ಆ ಹುಡ್ಗ ಮದ್ವೆ ಆಗಲ್ಲ, ಮನೆಯವರೆಲ್ಲ ತಿರಸ್ಕರಿಸ್ತಾರೆ. ಆ ಕತೆ ಅದು. ಆಮೇಲೆ ಆಕೆ ತುಂಬಾ ಕಷ್ಟಪಟ್ಟು ಜೀವನ ಮಾಡಿ ಸ್ಟ್ಯಾಂಡ್ ಆಗ್ತಾಳೆ ಲೈಫ್ ಅಲ್ಲಿ. ಇದು ತುಂಬಾ ಒಂದು ಆಗಿದೆ ಅಂತ ಹೇಳ್ತಾರೆ. ನಾನು ಓದಿಲ್ಲ, ಬಟ್ ಆ ಒಂದು ಬುಕ್ ನ ಓದಿ ಒಬ್ಬ ಹುಡ್ಗ ಇನ್ಸ್ಪೈರ್ ಆಗಿ ಆ ರೋಗ ಬಂದಿರೋ ಹುಡ್ಗಿನ ಮದ್ವೆ ಆಗ್ತಾನೆ. ಆ ಮದ್ವೆಗೆ ಸುಧಾಮನ ಇನ್ವೈಟ್ ಮಾಡಿರ್ತಾನೆ. ಸೊ ಆ ಇನ್ವೈಟ್ ಮಾಡಿದಾಗ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇದ್ರು ಸುಧಾಮೂರ್ತಿ ಅವ್ರು ಮದ್ವೆಗೆ ಹೋಗ್ತಾರೆ.
ಅದು ಒಂದ್ ಸ್ಟೋರಿ ನಾನು ಓದಿದ್ದು, ನಂಗೆ ತುಂಬಾ ಅವ್ರ ಬಗ್ಗೆ ಓದ್ಕೊಂಡಿಲ್ಲ, ಸೊ ಓದ್ಕೊಂಡನೆ ಹೇಳೋದು ಅಷ್ಟ್ ಚೆನ್ನಾಗ್ ಅನ್ಸಲ್ಲ. ಆದ್ರೂ ನಾನು ಹೇಳೋದ್ ಅದ್ ಒಂದೇ ಸ್ಟೋರಿ ನಾನು ಓದಿರೋದು, ಅದ್ ಮಾತ್ರ ನಂಗೆ ತುಂಬಾ ಇಷ್ಟ ಆಗಿತ್ತು. ಸೊ ಅಷ್ಟೊಂದು ಕೋಟ್ಯಾಧೀಶ್ವರಿ ಅಂತಾನೆ ಹೇಳ್ಬೋದು. ಇವತ್ತಿಗೂ ಅಂತ ಕೋಟ್ಯಾಧೀಶ್ವರಿ ಹೇಗೆ ಸಿಂಪಲ್ ಆಗಿರ್ತಾರೆ, ಅವ್ರ ಮನೆ ಹತ್ರನೂ ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ, ಹೊರಗೋದ್ರು ಸಿಂಪಲ್ ಆಗಿರ್ತಾರೆ, ಅವ್ರು ಹಾಕೋ ಸೀರೆಗಳು ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ಅವರ ಸಿಂಪ್ಲಿಸಿಟಿ ನಾವ್ ಯಾವತ್ತೂ ಪಬ್ಲಿಸಿಟಿ ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಅವ್ರ ಮಾತುಗಳು ನೋಡಿ, ಅವ್ರ ನಾಲೆಡ್ಜ್ ಹೇಗಿದೆ, ಅವ್ರು ಎಷ್ಟು ಬುಕ್ಗಳನ್ನ ಓದ್ತಾರೆ, ಬರೀತಾರೆ, ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಮೈಂಡೆಡ್ ಅಂದ್ರೆ ಬಿಸ್ನೆಸ್ನು ಕ್ಯಾರಿ ಮಾಡ್ತಾ, ಸಾಹಿತ್ಯನೂ ಕ್ಯಾರಿ ಮಾಡ್ತಾ, ಬದುಕನ್ನು ಸರಳವಾಗಿ ಬದುಕ್ದ ಇರುವಂತಹ ಒಬ್ರು ಮೇಡಮ್ ಅವರು, ಸುಧಾಮೂರ್ತಿ ಅವರು. ಸೊ ನಮ್ಗೆಲ್ಲ, ನಮ್ಮಂತ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್. ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಓದ್ಬೇಕಂತ ತುಂಬಾ ಆಸೆ ಇದೆ, ಖಂಡಿತ ಓದ್ತೀನಿ. ಅಂದ್ರೆ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ವಲ್ಪ. ಸುಧಾಮೂರ್ತಿ ಅವ್ರಿಗೆ ಅಬ್ದುಲ್ ಕಲಾಂ ಅವರೊಟ್ಟಿಗೆ ಕೂಡ ಪರಿಚಯ ಇತ್ತು, ಅವರೊಟ್ಟಿಗೆ ಕೂಡ ಅವ್ರ ಒಡನಾಟ ಇತ್ತು. ಆದ್ರೂ ಕೂಡ ನನಗೆ ಅಬ್ದುಲ್ ಕಲಾಂ ಅವ್ರ ಗೊತ್ತು ಅಂತ ಎಲ್ಲೂ ಕೂಡ ಹೇಳ್ಕೊಳಲ್ಲ. ಅಬ್ದುಲ್ ಕಲಾಂ ಅವ್ರ ಬಗ್ಗೆ ತಗೊಂಡು ಆ ಫೋಟೋಸ್, ಮೀಡಿಯಾ, ಪಬ್ಲಿಸಿಟಿ ಯಾವತ್ತೂ ಕೂಡ ಉಪಯೋಗಿಸ್ತಾ ಇರ್ಲಿಲ್ಲ. ಅದ್ರ ಬದಲಿಗೆ ಅವ್ರು ತಮ್ಮ ಮಕ್ಕಳಿಗೆ ಅಬ್ದುಲ್ ಕಲಾಂ ಅವ್ರು ಹಾಗೆ ನೀವು ಆಗ್ಬೇಕು ಅಂತ ಅನ್ನುವಂತ ಒಂದು ಮಾರ್ಗದರ್ಶನ ಕೊಡ್ತಿದ್ರು. ಯಾವತ್ತು ನಾನು ಹಿಂಗ್ ಬದುಕಿದೀನಿ, ನೀವು ಹೀಗ್ ಬದುಕ್ರಿ ಅಂತ ಹೇಳ್ತಿರ್ಲಿಲ್ಲ. ಅವ್ರ ಒಂದ್ ಕಡೆ ಸಂದರ್ಶನದಲ್ಲಿ ಹೇಳ್ತಾರೆ, ಎಲ್ಲ ಇದ್ದು ಮಕ್ಕಳಿಗೆ ಸಿಂಪ್ಲಿಸಿಟಿ ಅಥವಾ ಒಳ್ಳೆಯ ಮಾರಲ್ ಗಳನ್ನ ಕಲ್ಸೋದು ತುಂಬಾ ಕಷ್ಟ ಇದೆ ಅಂತ. ಏನು ಇಲ್ದೇ ಇರೋರ್ಗೆ ಕಲ್ಸೋದು ತುಂಬಾ ಸರಳವಾಗಿರುತ್ತೆ, ಆದ್ರೆ ಇದ್ದು ಕೂಡ ಸಿಂಪ್ಲಿಸಿಟಿ ಮತ್ತೆ ಅದಕ್ಕೆ ಸಫಿಸ್ಟಿಕೇಟೆಡ್ ಅಂತ ಹೇಳೋ ವರ್ಡ್ ಅಲ್ಲಿ ನಾವು ಅಳವಡಿಸಬಹುದು ಅಂತ ಅನ್ಸುತ್ತೆ. ಎಲ್ಲ ಇದ್ದಾಗ ಇದ್ದು ಕೂಡ ನಾವ್ ಯಾಕೆ ಸಿಂಪಲ್ ಆಗಿರ್ಬೇಕು ಅಂತ ಮಾತು ಬರುತ್ತೆ. ಮಗನಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡುವಾಗ ಅವ್ನ್ ಸ್ಕೂಲಲ್ಲಿ ಎಲ್ಲಾ ಮಕ್ಳು ಒಂದಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ತಂದು ಕೊಡ್ತಿರ್ತಾರೆ, ಆಮೇಲೆ ಕೆಲವೊಂದ್ ಗಿಫ್ಟ್ ಗಳನ್ನ ಕೊಡ್ತಿರ್ತಾರೆ, ಆನ್ ಅಕೌಂಟ್ ಆಫ್ ಮೈ ಬರ್ಡೇ ಅಂತ ಹೇಳ್ಬಿಟ್ಟು. ಅದನ್ನ ನೋಡಿ ಅವ್ರ ಮಗನೂ ಕೂಡ ಬಂದ್ಬಿಟ್ಟು ಅಮ್ಮನ್ ಕೇಳ್ತಾರೆ, ಅಮ್ಮ ನಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೇಕು, ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಆದ್ರೆ ಅವಾಗ ಅಮ್ಮ ಒಂದ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾರೆ, ಆಯ್ತಪ್ಪ ನಿನ್ಗದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು, ಗ್ರ್ಯಾಂಡ್ ಆಗಿ ಮಾಡೋದು ಇಷ್ಟ ಇದೆ, ಆದ್ರೆ ಅದ್ರ ಬದ್ಲಿ ನಮ್ಮ ಕೆಲಸದವ್ರ ಮಕ್ಳು ಇರ್ತಾರೆ, ಆ ಮಗುದು ಕೂಡ ಅಷ್ಟು ಗ್ರ್ಯಾಂಡ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಅವ್ರಿಗೆ ಕೆಪಾಸಿಟಿ ಇದೆಯಾ? ಇಲ್ಲ. ಅವಾಗ ನೀನ್ ಅದೇ ದುಡ್ಡನ್ನ ನೀನೇನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೋತೀಯ, ಆ ದುಡ್ಡನ್ನ ಆ ಮಗುವಿನ ಎಜುಕೇಶನ್ಗೋ ಒಂದ್ ಹೊಸ ಬಟ್ಟೆ ಕೊಡ್ಸೋದಕ್ಕೋ ನೀನ್ ಉಪಯೋಗಿಸಿದ್ರೆ ಆ ಮಗನಿಗೆ ಆಗುವಂತ ಖುಷಿ ನೋಡಿದಾಗ ನಿನ್ಗೆ ಇನ್ನೂ ಜಾಸ್ತಿ ಖುಷಿ ಆಗತ್ತೆ. ನೀನ್ ಬೇಕಾದ್ರೆ ಇದೊಂದ್ಸತಿ ಟ್ರೈ ಮಾಡಿ ನೋಡು ಅಂತ ಆ ಎಕ್ಸಾಂಪಲ್ ನ ಮಗನಿಗೆ ಕೊಡ್ತಾರೆ. ಹಿಂಗೆ ತಮ್ಮ ಸುತ್ತಮುತ್ತ ಇರುವಂತ ಲೈವ್ ಎಕ್ಸಾಂಪಲ್ಸ್ ನ ಕೊಟ್ಕೊಂಡು ಮಕ್ಕಳಿಗೂ ಕೂಡ ಅಷ್ಟೇ ಸಿಂಪಲ್ ಆಗಿ ಬೆಳೆಸಿದ್ದಾರೆ. ಆ ಮಕ್ಕಳು ಸಿಂಪಲ್ ಆಗಿ ಬೆಳೆದು ಈಗ್ಲೂ ದೇ ಆರ್ ಆಲ್ಸೋ ಅಚೀವರ್ಸ್, ಬಟ್ ದೇ ನೆವರ್ ಶೋ ಎನಿವೇರ್ ಇನ್ ದ ಮೀಡಿಯಾ. ಸೊ ಹಾಗಾಗಿ ಸುಧಾಮೂರ್ತಿ ಅವರು ಕೂಡ ನಮ್ಗೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಗೆ ಒಂದು ಎಪಿಟೋಮ್ ಆಗಿ ನಮ್ಮ ಮುಂದೆ ನಿಲ್ತಾರೆ. ಎಸ್ ಚಂದನ. ಮಂಗಳ ಮೇಡಮ್, ಹರೀಶ್ ಇಲ್ಲಿ ಒಂದೇ ಒಂದು ಮಾತು ಆಡ್ ಮಾಡ್ತಿದೀನಿ. ಚಂದನ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಅದೇ ಲೈನ್ ಅಲ್ಲಿ 2 ಮಾತು ಆಡ್ ಮಾಡ್ದು. ಅಂದ್ರೆ ಈ ಸಿಂಪ್ಲಿಸಿಟಿ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ, ನಾವು ನಮ್ ಜೀವನದಲ್ಲಿ ಹೇಗೆ ಎಲ್ಲೆಲ್ಲ ಅಳವಡಿಸ್ಕೊಳ್ಬಹುದು. ಓವರ್ ಆಲ್ ಹೇಳುದು ಒಂದ್ ರೀತಿಯಲ್ಲಿ. ಈಗ ಒಂದು ನೋಡಿ, ಅಲ್ಲೊಂದು 6 ಅಂಶಗಳನ್ನ ಹೇಳ್ತೀನಿ. ಭಜನ, ಭೋಜನ, ಭವನ, ಭಾಷೆ, ಭೂಷಣ, ಭ್ರಮಣ ಅಂತ ಹೇಳ್ಕೊಂಡು. ಅಂದ್ರೆ ನಮ್ಮ ಆಚಾರ್ಯಗಳಲ್ಲಿ ಭಜನ ಅಂತ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್. ಭಜನೆಯಲ್ಲಿ ಆಚಾರ್ಯಗಳಲ್ಲಿ ಸಿಂಪ್ಲಿಸಿಟಿ ನಾವು ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಭೋಜನದಲ್ಲೂ ಅಷ್ಟೇ ನಾವು ತುಂಬಾ ಸಿಂಪಲ್ ಆಗಿ ನಾವು ಹೇಗೆ ಬದುಕಬಹುದು, ಅದು ಆರೋಗ್ಯಕ್ಕೂ ಒಳ್ಳೇದು. ಇನ್ನು ಭವನ ಅಂದ್ರೆ ನಾವು ಇರೋ ಶೆಲ್ಟರ್. ಅದು ನಾವು ದೊಡ್ಡ ಬಂಗ್ಲೆ ಬೇಕು ಅಂತ ಬಯಸಬಾರ್ದು. ಸಿಂಪಲ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಒಂದು ಚಿಕ್ಕ ಮನೆ ಆದ್ರೂ ಬರೋದು. ಭಜನ, ಭೋಜನ, ಭವನ, ಭಾಷೆನೂ ಅಷ್ಟೇ ಎಷ್ಟು ಸರಳವಾಗಿ ನಾವು ಇಷ್ಟ ಆಗತ್ತ. ನಾವಂದ್ರೆ ಕೆಲವೊಂದ್ಸಲ ನಾವು ಕ್ಯಾಶುವಲ್ ಆಗ್ತೀವಿ, ಮಾತುಗಳನ್ನು ಕೇಳುವಾಗ ಏನ್ ಗೊತ್ತಾ, ಅದು ಸ್ಟೈಲಿಶ್ ಆಗಿದೆ, ನಾ ಅದ್ರ ಹತ್ರ ಮಾತಾಡ್ತೀನಿ ಹಾಗೆ. ಸೊ ಭಾಷೆಯಲ್ಲೂ ಒಳ್ಳೆ ಸರಳತೆ ನೀವು ಇದು ಮೂಡಿಸ್ಕೊಂಡ್ರೆ ನಿಮ್ಮ ಜನ ನಿಮ್ ಜೊತೆಗೆ ತುಂಬಾ ಬೇಗ ಆಗ್ತಾರೆ. ಇದು ಸೌಂದರ್ಯ ಅಂತ ಹೇಳುದು ಎಲ್ಲಾ ವಿಚಾರಗಳಲ್ಲೂ. ಯಾಕಂದ್ರೆ ಓಕೆ, ಭಜನ, ಭೋಜನ, ಭವನ, ಭಾಷೆ, ಭೂಷಣ, ಇನ್ನು ವೇಷಭೂಷಣ ಅದು ಹೇಳಿದ್ರು ಚಂದನ ಅವರು. ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ ತಕ್ಷಣ ಅದೇ ತಲೆಯಲ್ಲಿ ಉಳ್ಕೊಳ್ಳುತ್ತಂತಲ್ಲ, ನಾವು ಸಿಂಪಲ್ ಆಗಿ ಹೇಗಿರ್ತೀವೋ ಆಮೇಲೆ ನಾವು ಜನರ ಜೊತೆ ಸಿಂಪಲ್ ಆಗಿ ಇದ್ದಷ್ಟಲ್ಲ ನಾವು ಜನರ ಜೊತೆ ಜಾಸ್ತಿ ಬೆರೀಬಹುದು. ಯಾಕಂದ್ರೆ ನಾವು ಗ್ರ್ಯಾಂಡ್ ಆದ ತಕ್ಷಣ ಏನೋ ಒಂದು ಅಡ್ಡಿ ಬಂದ್ಬಿಡತ್ತೆ ಇನ್ನೊಬ್ರಿಗೆ ಹತ್ರ ಬರಕ್ಕೆ.
ಸೊ ಸಿಂಪಲ್ ಆಗಿರ್ಬೇಕು. ಭಾಷೆ ಭೂಷಣ ಭ್ರಮಣ ಅಷ್ಟೇ. ನಾವು ಸೈಟ್ ಸೀಯಿಂಗ್ ಅಂತ ಹೋಗುದು, ಒಂದ್ ದೊಡ್ಡ ದೊಡ್ಡ ರೆಸಾರ್ಟ್ಗೆ ಹೋಗುದು, ಅಥವಾ ಸ್ವಿಟ್ಜರ್ಲ್ಯಾಂಡ್ ಅಥವಾ ಈ ತರ ಹೋಗುವಂತ ಕನಸುಗಳನ್ನ ಇಡ್ಬೇಕು ಅಂತಿಲ್ಲ. ನಮ್ ದೇಶನ ಫಸ್ಟ್ ಗೆ ನೋಡ್ಕೊಳ್ಳೋಣ, ಪಕ್ಕ ಹೋಗಿ ನೋಡುದು, ಇದೆಲ್ಲ ಮಾಡೋಣ ಅಂತ ಹೇಳ್ಕೊಂಡು ನಾನು ಈ ಮಾತುಗಳನ್ನ ಆಡ್ ಮಾಡೋಣ ಅಂದ್ಕೊಂಡೆ. ಧನ್ಯವಾದಗಳು. ಚೆನ್ನಾಗಿತ್ತು ಟೋಟಲ್ ಸೆಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಹೇಳಿದ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ಭಜನ, ಭೋಜನ, ಭವನ, ಭಾಷೆ, ಭೂಷಣ, ಭ್ರಮಣ. ಮಕ್ಕಳೇ ಈ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಾವ್ ಎಲ್ಲಾದ್ರಲ್ಲೂ ಕೂಡ ಎಲ್ಲೆಲ್ಲಿ ಸಿಂಪ್ಲಿಸಿಟಿನ ಫಾಲೋ ಮಾಡ್ಬೇಕು ಅನ್ನೋದನ್ನ ಚಿಕ್ಕದಾಗಿ ಹೇಳಿದ್ರು. ಭಜನ, ಭೋಜನ, ಭವನ, ಭಾಷೆ, ಭೂಷಣ, ಭ್ರಮಣ. ನಾನು ಮತ್ತೆ ಇನ್ನೊಂದ್ಸಲಿ ಬಂದಾಗ ನಿಮ್ಗೆ ಈ ಪ್ರಶ್ನೆಗಳನ್ನ ಕೇಳ್ತೀನಿ. Okay, thank you Chandana. We have come to the end of the session. ಹೇಗೆ ನಮ್ಗೆ ವಿಚಾರಗಳು ತಿಳಿತಾ ಟೈಮ್ ಆಗಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಚೆನ್ನಾಗಿತ್ತು. ಒಂದು ಚಿಕ್ಕ ವೋಟ್ ಆಫ್ ಥ್ಯಾಂಕ್ಸ್ ನಮ್ಮ ಸುರಭಿ ಬ್ಯಾಲ್ಕೆರೆ ಮಕ್ಕಳಿಂದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸೋಮಶೇಖರ್. ನಾನು ಸುರಭಿ ಪ್ರೌಢ ಮಕ್ಕಳ ಮನೆಯಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇನೆ. ಇಂದು ಈ ಒಂದು ವೀಕೆಂಡ್ ಸೆಕ್ಷನ್ ಗೆ ಆಗಮಿಸಿದಂತ ಕೇರ್ ಟೇಕರ್ ಹಾಗೂ ಎಲ್ಲಾ ಮಕ್ಕಳಿಗೂ ಹಾಗೂ ವಿದ್ಯಾಸುರಭಿ ವಾಲಂಟಿಯರ್ಸ್ಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ವಿಶೇಷವಾಗಿ ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಎಂಬ ಒಂದು ಟಾಪಿಕ್ ಅನ್ನು ಹೇಳ್ಕೊಟ್ಟಂತ ನಮ್ಗೆ ಚಂದನಾ ವೆಂಕಟೇಶ್ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಗೆ ಪ್ರತಿ ವೀಕೆಂಡ್ ಒಮ್ಮೆ ನಮಗೆ ವಿದ್ಯಾಸುರಭಿ ವತಿಯಿಂದ ಪ್ರತಿ ವಾರ ಹೊಸ ವಿಷಯಗಳ ಬಗ್ಗೆ ತಿಳಿಸಿ ಕೊಡುತ್ತಾ ಬಂದಿದ್ದಾರೆ. ಹಾಗೆ ಇದೇ ರೀತಿ ಇವತ್ತಿನ ಒಂದು ಸಿಂಪ್ಲಿಸಿಟಿ ಇಸ್ ಬ್ಯೂಟಿಫುಲ್ ಎಂಬ ಟಾಪಿಕ್ ಅನ್ನು ಆಯೋಜಿಸಿದಂತ ಸುರಭಿ ಟ್ರಸ್ಟ್ ನ ಮಂಗಳಾ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. Thank you Somshekhar. Thank you Chandana. Hope to meet you again offline. Thank you every volunteers. See you on the next weekend. Thank you.